ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು GPSTR ಹೈದರಾಬಾದ್ ರೀಜನ್ ಅಂದರೆ HK ರೀಜನಲ್ಲಿ ಆಗಿರೋಂಥ ಎಕ್ಸಾಮು 26/11/2017. ಸೊ ನಿಮಗೆ ಇನ್ ಕೇಸ್ ಕನ್ಫ್ಯೂಷನ್ ಇದ್ದರೆ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯಾಕಂದರೆ ಯಾವ ಕ್ವಶನ್ ಪೇಪರ್ ಅಂತ ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ 26ನೇ ತಾರೀಕು 11ನೇ ತಿಂಗಳು 2017ರಲ್ಲಿ ನಡೆದಿರೋಂಥ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ನಾವಿವತ್ತು ಮಾಡ್ತಾ ಹೋಗೋಣ. ಅದರಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಯಾಕಂದರೆ ವೀಡಿಯೋಸ್ಗಳು ತುಂಬ ಲೆಂತಿ ಆಗೋದ್ರಿಂದ ನಾವೇನು ಮಾಡ್ತೀವಿ, ಪಾರ್ಟ್ ವೈಸು ನಿಮಗೆ ವೀಡಿಯೋಸ್ಗಳನ್ನ ಸೆಂಡ್ ಮಾಡ್ತೀವಿ. ಫಸ್ಟ್ ಒನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂದರೆ MCQ ಬೇಸ್ಡ್ ಕ್ವೆಶನ್ಸು ಮ್ಯಾಥಮೆಟಿಕ್ಸಲ್ಲಿ 25 ಮಾರ್ಕ್ಸಿಗಿರುತ್ತೆ. ಸೊ ಆ ಒಂದು ಅನಾಲಿಸಿಸ್ನ ಈ ವಿಡಿಯೋದಲ್ಲಿ ನಾವು ಅಥವಾ ಈ ಭಾಗದಲ್ಲಿ ನಾವು ಪೂರ್ಣಗೊಳಿಸಿ, ಎರಡನೆಯ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳು, ಮೂರನೆಯ ಭಾಗದಲ್ಲಿ 3 ಅಂಕದ ಪ್ರಶ್ನೆಗಳು, ಕೊನೆಯ ಭಾಗದಲ್ಲಿ 4 ಅಂಕದ ಪ್ರಶ್ನೆಗಳು, ಒಟ್ಟಾರೆಯಾಗಿ 4 ಭಾಗಗಳಾಗಿ ಈ ಒಂದು ಪ್ರಶ್ನೆ ಪತ್ರಿಕೆನ ವಿಂಗಡಿಸಲಾಗಿದೆ. ಸೊ ಬನ್ನಿ ತಡ ಮಾಡದೆ ಈ ಒಂದು ಭಾಗವನ್ನು ಶುರು ಮಾಡೋಣ. ಈ ಮೊದಲನೇ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರಶ್ನೆ ಸಂಖ್ಯೆ 17 ಅಂದರೆ 17th ಕ್ವಶನಿಂದ ನಮಗೇನಾಗುತ್ತೆ, ಸೊ ಈ ಒಂದು ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊದಲನೆಯ ಪ್ರಶ್ನೆ, ನನ್ನ ಹತ್ರ ಈ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಸಿಕ್ಕಿರೋದ್ರಿಂದ ನಾನು ಇಂಗ್ಲೀಷಲ್ಲಿ ಅದೇ ರೀತಿ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಎಷ್ಟು ಸರ್ಚ್ ಮಾಡಿದ್ರೂ ಸಿಕ್ಕಿಲ್ಲ, ಹಾಗಾಗಿ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ಮ್ಯಾಥಮೆಟಿಕ್ಸ್ ಅಂದರೆ ಅದು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಸೇಮ್ ಇರುತ್ತೆ, ಕೆಲವೊಂದು ವರ್ಡ್ಸು ಡಿಫ್ರೆಂಟ್ ಇರುತ್ತೆ, ಆ ವರ್ಡನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಶ್ರೇಣಿಯ n ನೇ ಪದವು, ಸೊ ಇಲ್ಲಿ nth ಟರ್ಮ್ ಆಫ್ ದಿ ಪ್ರೋಗ್ರೆಷನ್ ಈಸ್ ಆರ್ ಸೀರೀಸ್ ಈಸ್. ಸೊ ಇಲ್ಲಿ nth ಟರ್ಮ್ ಯಾವುದು, ಕೆಳಗಡೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ದೇ ಆರ್ ಗಿವನ್ 4 ಆಪ್ಷನ್ಸ್. ಅಮಾಂಗ್ 4 ಆಪ್ಷನ್ಸ್ ವಿಚ್ ಒನ್ ಈಸ್ ದ nth ಟರ್ಮ್ ಆಫ್ ದ ಸೀರೀಸ್ ಆರ್ ಪ್ರೋಗ್ರೆಷನ್. ಈ ಕೆಳಗಡೆ ಕೊಟ್ಟಿರೋದರಲ್ಲಿ ಯಾವುದು ಸರಿ ಉತ್ತರ ಅಂತ. ಸೊ ಇದಕ್ಕೆ ಯಾವ ರೀತಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತಲೇ ಹೇಳ್ಬೋದು. ಏನದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ, ಬೈ ಯೂಸಿಂಗ್ ಆಲ್ ದ 4 ಆಪ್ಷನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ಸಮ್ ಟರ್ಮ್ಸ್. ಅಂದರೆ ಕೆಳಗಡೆ ಕೊಟ್ಟಿರೋಂಥ ಆಯ್ಕೆಗಳನ್ನು ಬಳಸಿಕೊಂಡು ನಾವೇನು ಮಾಡಬೇಕು, ಟರ್ಮ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು ಫಾಸ್ಟಾಗಿ. ಏಕೆ ತುಂಬ ಡಿಲೇ ಆಗಲ್ವಾ? ಇಲ್ಲ, ಯಾಕಂದರೆ nth ಟರ್ಮ್ ಕೊಟ್ಟಿರೋದ್ರಿಂದ ನೋಡಿ, ನಾನು ಯಾವ್ದು ಆನ್ಸರ್ ಇರುತ್ತೋ ಅದನ್ನು ತೊಗೊಳ್ತೀನಿ. ಈಗ ಆಪ್ಷನ್ ಎ ಬಂದು ನಿಮಗೆ n/n+1 ಅಂತ ಇದೆ, ಹೌದಾ? ಪುಟ್ n = 1, ವಿ ಗೆಟ್ ಫಸ್ಟ್ ಟರ್ಮ್ 1/1+1 ಅಂದರೆ ನಿಮಗೆ ಅಲ್ಲಿ ಫಸ್ಟ್ ಟರ್ಮ್ ಏನು ಬರುತ್ತೆ, 1/2 ಬರುತ್ತೆ. ಅದೇ ರೀತಿ n ಜಾಗದಲ್ಲಿ 2 ಕೊಟ್ಟಾಗ ನಿಮಗೆ 2/3 ಬರುತ್ತೆ. ಇಫ್ n = 3, ವಿ ಗೆಟ್ 3/4. ಸೊ 1/2, 2/3, 3/4 ಆರ್ ದಿ ಟರ್ಮ್ಸ್ ಫ್ರಮ್ ದ nth ಟರ್ಮ್ n/n+1. ಸೊ ಈಗ ಇದರಲ್ಲಿ ನೀವು ಗಮನಿಸೋದಾದರೆ ಈ ಒಂದು ಟರ್ಮ್ಸ್ಗಳನ್ನು ಈ ಜನರಲ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ಬೋದಾ ಅಂತ ಥಿಂಕ್ ಮಾಡಿ. ಸೊ ಇಯರ್ 1, 2, 3 ಇದೇ ರೀತಿ ಕಂಟಿನ್ಯೂಯೇಷನ್ ಆದರೆ ಇವೆಲ್ಲ ಏನಂತ ಕರಿತೀವಿ ನಾವು, ನ್ಯಾಚುರಲ್ ನಂಬರ್ಸ್. ಸೊ ಇಯರ್ n ಈಸ್ ಎ ನ್ಯಾಚುರಲ್ ನಂಬರ್. ಈ n ಅನ್ನೋದೇನು ನ್ಯಾಚುರಲ್ ನಂಬರ್ ಆಗಿದೆ ಅಂತ ಅನ್ಕೋಬೋದು. ಸೊ ಹಾಗಾಗಿ ನ್ಯೂಮರೇಟರ್ ಪ್ಲೇಸಲ್ಲಿ n ಬರಿಬೋದು. ಕೆಳಗಡೆ ಇಲ್ಲಿ ನೋಡಿ 2 ಇಂದ ಸ್ಟಾರ್ಟ್ ಆಗಿದೆ. 2 + 1 = 3, 3 + 1 = 4. ಸೊ ಹಾಗಾಗಿ n+1, ಇಫ್ ಯು ಪುಟ್ ಎನಿ ನ್ಯಾಚುರಲ್ ನಂಬರ್ ಇನ್ ಪ್ಲೇಸ್ ಆಫ್ n and add 1 to that natural number, we get the denominator of the term. ನೋಡಿ, ತುಂಬ ಸಿಂಪಲ್ಲು. ಇಲ್ಲಿ n ಅಂದರೆ ನ್ಯಾಚುರಲ್ ನಂಬರ್ ಅಂತ ಹೇಳಿದೆ, ಇಲ್ಲೂ ಕೂಡ n ಅಂದರೆ ನ್ಯಾಚುರಲ್ ನಂಬರು. ನೀವು ಯಾವುದೇ ನ್ಯಾಚುರಲ್ ನಂಬರ್ ಕೊಡ್ತೀರೋ ಅದಕ್ಕೆ 1 ಆ್ಯಡ್ ಮಾಡಿದ್ರೆ ನಿಮಗೆ ಈಚ್ ಟರ್ಮ್ನ ಡಿನಾಮಿನೇಟರ್ ಸಿಗ್ತಾ ಹೋಗುತ್ತೆ. ಸೊ ಇದೇ ರೀತಿ ನೀವೇನು ಮಾಡಬೇಕು, B-C-D ಟ್ರೈ ಮಾಡಿ ನೋಡಿ, ಬಟ್ ನಿಮಗೆ ಡಿಫ್ರೆಂಟ್ ಟರ್ಮ್ಸ್ ಬರುತ್ತೆ. ಆ ಟರ್ಮ್ಸ್ಗಳನ್ನ ಈ ಒಂದು nth ಟರ್ಮಿಗೆ ಕನ್ವರ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್. ಇಲ್ಲಿ ನೋಡ್ಬೋದು, ನೀವು ಗಮನಿಸ್ಬೋದು, ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. n/n+1 ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಲೆಫ್ಟ್ ಸೈಡು ನಾನು ಇಲ್ಲಿ ಶೇಡ್ ಕೂಡ ಮಾಡ್ತೀನಿ. ಸೊ ಅದ್ರ ಮೂಲಕ ನೀವು ಗೊತ್ತಾಗುತ್ತೆ ನಿಮಗೆ ಯಾವುದು ಸರಿ ಉತ್ತರ ಅಂತ. ನೀವು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮಾರ್ಕ್ ಮಾಡ್ಬೋದು. ಸೊ ಬನ್ನಿ ಎರಡನೇ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಎರಡನೇ ಪ್ರಶ್ನೆ ಬಂದು 100C98ರ ಬೆಲೆಯು. ಸೊ ಇದು ಕಂಪ್ಲೀಟಾಗಿ ದಿಸ್ ಪ್ರಾಬ್ಲಮ್ ಬಿಲಾಂಗ್ಸ್ ಟು ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್.
ಫ್ರಮ್ ಓಲ್ಡ್ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕು. ಸೊ ಇಲ್ಲಿ ಹಳೆಯ 10ನೇ ತರಗತಿಯ ಒಂದು ಪುಸ್ತಕದಲ್ಲಿ ನಿಮಗೆ ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅಂತೇಳಿ ಒಂದು ಲೆಸನ್ ಬರುತ್ತೆ. ದಟ್ ಈಸ್ ಕಾಲ್ ಇಟ್ ಆಸ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅದು. ಸೊ ಅದರಲ್ಲಿ ಇಲ್ಲಿ two representations, we have two representations. One is NPR, NCR. So NPR belongs to permutation, NCR belongs to combination. So combination is nothing but selection, ಆಯ್ಕೆ ಮಾಡೋದು. ಫಾರ್ ಎಕ್ಸಾಂಪಲ್ 10 ಜನ ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಒಬ್ಬನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ದಟ್ ಈಸ್ ಕಾಂಬಿನೇಷನ್. 10 ಜನ ಮೆಂಬರ್ಸ್ ಇರ್ತಾರೆ, ಆ ಮೆಂಬರ್ಸ್ಗಳನ್ನು ಒಬ್ಬೊಬ್ಬರಾಗಿ ನಾವು ಅರೇಂಜ್ ಮಾಡಬೇಕು. ಈ ವರ್ಷ ಇವನು, ನೆಕ್ಸ್ಟ್ ಇಯರ್ ಅವನು, ನೆಕ್ಸ್ಟ್ ಇಯರ್ ಅವನು ಅಂತ ಅರೇಂಜ್ ಮಾಡಬೇಕಂದ್ರೆ ದಟ್ ಅರೇಂಜ್ಮೆಂಟ್ ಈಸ್ ಕಾಲ್ ಇಟ್ ಆಸ್ ಪರ್ಮುಟೇಷನ್. ಅರ್ಥ ಆಗ್ತಿದೆಯಾ? ಸೊ ಪರ್ಮುಟೇಷನ್ ಈಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್, ಕಾಂಬಿನೇಷನ್ ಈಸ್ ನಥಿಂಗ್ ಬಟ್ ಸೆಲೆಕ್ಷನ್. ಅರ್ಥ ಆಗ್ತಿದೆಯಾ? ಸೊ ಈಗ GPSTR ನೋಟಿಫಿಕೇಶನ್ ಆಗುತ್ತೆ, ಅವ್ರು ಏನು ಮಾಡ್ತಾರೆ, ಸೆಲೆಕ್ಷನ್. ಸೊ ಅಲ್ಲಿ ನಾವು ಕಾಂಬಿನೇಷನ್ನ ಅಪ್ಲೈ ಮಾಡ್ಬೋದು. ಸೀಟ್ ಅರೇಂಜ್ಮೆಂಟ್ ಮಾಡ್ತಾರೆ, ಪೋಸ್ಟಿಂಗ್ಸು, ಈ ಡಿಸ್ಟಿಕ್ಕಿಗೆ ಇಷ್ಟು ಅಂತ. ದಟ್ ಈಸ್ ಓವರ್ ಆಲ್ ಕಾನ್ಸೆಪ್ಟ್ ಈಸ್ ಕನ್ಸಿಡರ್ಡ್ ಆಸ್ ಪರ್ಮುಟೇಷನ್. ಜನರಲ್ ಆಗಿ ಹೇಳೋದಾದರೆ ಇರಲಿ, ಅದು ಸೈಡಲ್ಲಿ ಇರಲಿ, ತುಂಬ ವಾಸ್ಟ್ ಕಾನ್ಸೆಪ್ಟ್ ಅದು. ಸೊ NPR, ವಾಟ್ ಈಸ್ ದ ಫಾರ್ಮುಲಾ ಫಾರ್ NPR? n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್. ಎಲ್ರಿಗೂ ತಿಳಿದೇ ಇರುತ್ತೆ. ಸೊ NCR ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ನೋಡಿ, ಸೊ ಫ್ಯಾಕ್ಟೋರಿಯಲ್ ನೊಟೇಷನ್ನ ಬಗ್ಗೆ ಐಡಿಯಾ ಇರುತ್ತೆ ನಿಮಗೆ, ಯಾಕಂದರೆ ಇಲ್ಲಿ ಸಿಂಪಲಾಗಿ ತೋರಿಸ್ಬಿಡ್ತೀನಿ ನಾನು. 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1. ಸೊ ಅಪ್ ಟು ನೀವು ಯಾವ ನಂಬರ್ಗೆ ಫ್ಯಾಕ್ಟೋರಿಯಲ್ ಆಗ್ತಿರೋ ಅದರ ಪ್ರಿಸೀಡಿಂಗ್ ಟರ್ಮ್ಸ್ಗಳನ್ನ ಅಪ್ ಟು 1ವರೆಗೂ ಬರಿತಾ ಹೋಗಬೇಕು. ಅವೆಲ್ಲ ಪ್ರಾಡಕ್ಟ್ಸಿಗೆ ನಾವೇನಂತ ಕರಿತೀವಿ, 3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ 10 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ದಟ್ ಪ್ರಾಡಕ್ಟ್ ಬಿಲಾಂಗ್ಸ್ ಟು 10 ಫ್ಯಾಕ್ಟೋರಿಯಲ್. ಸೊ ಇವಾಗ ನಿಮಗೊಂದು ಐಡಿಯಾ ಬಂತು ಅಂದ್ಕೊಳ್ತೀನಿ. ಈಗ ನೋಡಿ, ಈ ಫಾರ್ಮುಲಾಗೆ ಅಪ್ಲೈ ಮಾಡೋದಾದರೆ 100C98 ಈಸ್ ಈಕ್ವಲ್ ಟು 100 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 100 ಮೈನಸ್ 98 ಹೋಲ್ ಫ್ಯಾಕ್ಟೋರಿಯಲ್ ಇಂಟು 98 ಫ್ಯಾಕ್ಟೋರಿಯಲ್. ಯಾಕಂದರೆ ಇಲ್ಲಿ 100 ಅನ್ನೋದು n ಆಗಿದೆ, 98 ಅನ್ನೋದು r ಆಗಿದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಫಾರ್ಮುಲಾಗೆ. ಸೊ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿ, 100 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ನಾವು ಡೈರೆಕ್ಟಾಗಿ ಇಲ್ಲಿ ಸಿಂಪ್ಲಿಫೈ ಮಾಡೋದ್ರಿಂದ ನಾನಿಲ್ಲಿ ಡೈರೆಕ್ಟಾಗಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ 100, ಇಲ್ಲಿ 98 ಫ್ಯಾಕ್ಟೋರಿಯಲ್ ಹೈಯೆಸ್ಟ್ ಇದೆ ಡಿನಾಮಿನೇಟ್ರಲ್ಲಿ. ನಾವು ಕನ್ವರ್ಟ್ 100 ಫ್ಯಾಕ್ಟೋರಿಯಲ್ ಇಂಟು 98 ಫ್ಯಾಕ್ಟೋರಿಯಲ್, 100 ಇಂಟು 99 ಇಂಟು 98 ಫ್ಯಾಕ್ಟೋರಿಯಲ್. ನೋಡಿ, ನಾನು ಆಗಲೇ ಹೇಳಿದೆ 100 ಫ್ಯಾಕ್ಟೋರಿಯಲ್ ಅಂದರೆ 100 to 1ವರೆಗೂ ನೀವು ಮಲ್ಟಿಪ್ಲೈ ಮಾಡ್ಬೋದು. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಸಿಂಪ್ಲಿಫಿಕೇಷನ್ ಮಾಡೋ ಉದ್ದೇಶದಿಂದ 98ಗೆ ಸ್ಟಾಪ್ ಮಾಡಿ ಫ್ಯಾಕ್ಟೋರಿಯಲ್ ಆಗದೆ ಅಂದರೆ, ಸೊ ಇಟ್ ಗೋಸ್ ಆನ್ ಅಪ್ ಟು 1 ಬಿಕಾಸ್ 98 ಫ್ಯಾಕ್ಟೋರಿಯಲ್ ಮೀನ್ಸ್ 98 ಇಂಟು 97 ಇಂಟು 96 ಇಂಟು 95 ಇಂಟು ಆ್ಯಂಡ್ ಸೊ ಆನ್ ಅಪ್ ಟು 1, ರೈಟ್? ಸೊ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ತದನಂತರ ನಾವಿಲ್ಲಿ ಏನು ಮಾಡ್ತೀವಿ, 100 ಮೈನಸ್ 98 ಅಂದರೆ 2 ಫ್ಯಾಕ್ಟೋರಿಯಲ್. ಸೊ 2 ಫ್ಯಾಕ್ಟೋರಿಯಲ್ ಇಂಟು 98 ಫ್ಯಾಕ್ಟೋರಿಯಲ್. 98 ಫ್ಯಾಕ್ಟೋರಿಯಲ್ 98 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್ಡ್ ಔಟ್. ದೆನ್ 2 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 2 ಇಂಟು 1, ಹೌದಲ್ವಾ? 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1, 2 1s 2 50s. ಸೊ 2 1s 2 50s. ಸೊ ಪ್ರಾಡಕ್ಟ್ ಆಫ್ 50 ಆ್ಯಂಡ್ 99 ಈಸ್ ದ ಆನ್ಸರ್. ಸೊ ಇಲ್ಲಿ ಪ್ರಾಡಕ್ಟ್ ಮಾಡಿದಾಗ ಏನು ಬರುತ್ತೆ ನಿಮಗೆ ಆನ್ಸರು? 50 ಮತ್ತು 99 ಪ್ರಾಡಕ್ಟ್ ಮಾಡಿದಾಗ ಸೊ ನಿಮಗೆ ಬರುವಂಥ ಉತ್ತರ 4950. ಸೊ ಇಲ್ಲಿ ನಿಮಗೆ ಉತ್ತರ ಈಗ ಗೊತ್ತಾಗಿರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ 4950 ಅಂದರೆ 4950 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು 19ನೇ ಪ್ರಶ್ನೆ. 19ನೇ ಪ್ರಶ್ನೆ ಟ್ರಿಗ್ನೋಮೆಟ್ರಿ, ತ್ರಿಕೋನ ಮಿತಿಯ ಒಂದು ಕಾನ್ಸೆಪ್ಟಿಂದ ಬಂದಿರತಕ್ಕಂಥ ಕ್ವಶನ್ ಇದು. sin 3 ಥೀಟಾ, ಫಸ್ಟ್ ಪ್ರಾಬ್ಲಮ್ನ ಬರ್ಕೊಂಬೇಡ. sin 3 ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 6 ಡಿಗ್ರಿ ಆದಾಗ ಥೀಟಾ ಇಸ್ ಈಕ್ವಲ್ ಟು, ಇದು ಕಂಪ್ಲೀಟ್ ಆಗಿ ಟ್ರಿಗ್ನೋಮೆಟ್ರಿಯಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರುತ್ತೆ ಸ್ನೇಹಿತರೆ. ವಾಟ್ ಈಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್? ಸಮ್ ಆಫ್ ಎನಿ ಟು ಆ್ಯಂಗಲ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಇಸ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಕಾಂಪ್ಲಿಮೆಂಟರಿ ಮೀನ್ಸ್ 2 ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ನಿಮಗೆ ಅದರ ಮೊತ್ತ 90 ಡಿಗ್ರಿಗೆ ಈಕ್ವಲ್ ಆಯಿತು ಅಂದರೆ ಅದನ್ನು ನಾವು ಕಾಂಪ್ಲಿಮೆಂಟ್ರಿ ಅಂತ ಕರಿತೀವಿ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಗ್ಗೆ, ಅದರ ಫಾರ್ಮುಲಾಸ್ ಬಗ್ಗೆ ನೀಟಾಗಿ ಇಲ್ಲಿ ನೆನ್ಪಿಟ್ಕೋಬೋದು ಈಸಿಯಾಗಿ. ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ,
then tan of 90 minus theta is equal to cot theta, cot of 90 minus theta is equal to tan theta. ಸೊ ಇದೇ ರೀತಿ secant of 90 minus theta is equal to cosecant theta, cosecant of 90 minus theta is equal to secant theta. ಸೊ ಇಷ್ಟು ರೂಲ್ಗಳು ಬರುತ್ತೆ. ಸೊ ಈಗ ನಿಮಗೆ ಐಡಿಯಾ ಬಂದಿರುತ್ತೆ ಸೊ ಯಾವ ರೀತಿ ನಾವು ಈ ಒಂದು ಪ್ರಶ್ನೆಗೆ ಸೊಲ್ಯೂಷನನ್ನು ಹುಡುಕ್ಬೋದು ಅಂತ. ಸೊ ನೋಡಿ ಸೈನ್ 3 ಥೀಟಾ, ಮತ್ತು ವಿಶೇಷವಾಗಿ ಸ್ನೇಹಿತರೆ ಗಮನಿಸಬೇಕಾಗಿರೋದು ಇಲ್ಲಿ ಸೈನ್ 3 ಥೀಟಾ ಇದೆ, ಆರ್ ಎಚ್ ಎಸ್ ಅಲ್ಲಿ ಅಂದರೆ ಬಲಭಾಗದಲ್ಲಿ ಕಾಸ್ ಆಫ್ ಥೀಟಾ ಮೈನಸ್ 6 ಡಿಗ್ರಿ ಅಂತಿದೆ. ಎರಡರಲ್ಲಿ ನೀವು ಯಾವುದಾದರೂ ಒಂದಕ್ಕೆ ಕಾಂಪ್ಲಿಮೆಂಟ್ರಿ ರೂಲ್ನ ಅಪ್ಲೈ ಮಾಡಬೇಕು. ವಿ ಶುಡ್ ಅಪ್ಲೈ ಕಾಂಪ್ಲಿಮೆಂಟ್ರಿ ರೂಲ್ ಎನಿ ಆಫ್ ದ ಸೈಡ್. ಯು ಕ್ಯಾನ್ ಅಪ್ಲೈ ಆನ್ ಎಲ್ ಎಚ್ ಎಸ್ ಆರ್ ಆರ್ ಎಚ್ ಎಸ್. ಸೊ ಈಗ ನಾನು ಎಲ್ ಎಚ್ ಎಸ್ಗೆ ಅಪ್ಲೈ ಮಾಡೋದಾದರೆ ಸೊ ಇಲ್ಲಿ ಸ್ನೇಹಿತರೆ ಥೀಟಾ ಜಾಗದಲ್ಲಿ ಏನಿದೆ 3 ಥೀಟಾ ಇದೆ. ಸೊ 3 ಥೀಟಾ ಇದ್ದರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ 90 ಮೈನಸ್ ಥೀಟಾ, ಹೌದಲ್ವಾ? ನೋಡಿ ಸೈನ್ ಥೀಟಾನ ಕಾಂಪ್ಲಿಮೆಂಟ್ರಿಗೆ ಅಪ್ಲೈ ಮಾಡಿದ್ರೆ ಕಾಸ್ ಆಫ್ 90 ಮೈನಸ್ ಥೀಟಾ. ಸೊ ಹಾಗಾಗಿ ಸೈನ್ 3 ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ 90 ಮೈನಸ್ 3 ಥೀಟಾ, ಯಾಕಂದರೆ ಥೀಟಾ ಪ್ಲೇಸಲ್ಲಿ 3 ಥೀಟಾ ಇದೆ. ಸೊ ಹಾಗಾಗಿ ಸೈನ್ 3 ಥೀಟಾಗೆ ಕಾಂಪ್ಲಿಮೆಂಟ್ರಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಕಾಸ್ ಆಫ್ 90 ಮೈನಸ್ 3 ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 6 ಡಿಗ್ರಿ. ಸೊ ಇಲ್ಲಿ ಕಾಸ್ ಕ್ಯಾನ್ಸಲ್ ಆಯಿತು. ಇದೆಲ್ಲ ಆಪ್ಷನಲ್ಲಿ ನಿಮಗೆ ಫಾರ್ಮುಲಾ ನೆನಪಿರಲಿ ಅಂತ ಹೇಳಿದ್ದಷ್ಟೇ. 90 ಮೈನಸ್ 3 ಥೀಟಾ ಇಸ್ ಈಕ್ವಲ್ ಟು ಥೀಟಾ ಮೈನಸ್ 6 ಡಿಗ್ರಿ. ಸೊ ಈಗ ಥೀಟಾ 3 ಥೀಟಾ ಆರ್ ಎಚ್ ಎಸ್ಸಿಗೆ ಟ್ರಾನ್ಸ್ಪೋಸ್ ಮಾಡೋಣ, ಮೈನಸ್ 6 ಡಿಗ್ರಿ ಎಲ್ ಎಚ್ ಎಸ್ಸಿಗೆ ಟ್ರಾನ್ಸ್ಪೋಸ್ ಮಾಡೋದಾದರೆ 90 ಪ್ಲಸ್ 6 ಇಸ್ ಈಕ್ವಲ್ ಟು ಥೀಟಾ ಪ್ಲಸ್ 3 ಥೀಟಾ. ಸೊ 96 ಇಸ್ ಈಕ್ವಲ್ ಟು ಥೀಟಾ ಪ್ಲಸ್ 3 ಥೀಟಾ 4 ಥೀಟಾ, ದೆನ್ ಥೀಟಾ ಇಸ್ ಈಕ್ವಲ್ ಟು 96 4ಇಂದ ಡಿವೈಡ್ ಆಗುತ್ತೆ. ಸೊ 24 ಡಿಗ್ರಿ ಈಸ್ ದ ವ್ಯಾಲ್ಯೂ ಆಫ್ ಥೀಟಾ. ನೋಡಿ ತುಂಬ ಜನ ಹೇಳ್ತಾರೆ ಲೆಂತಿ ಪ್ರೋಸೆಸ್ ಆಗ್ತಾ ಇದೆ ಅಂತ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೈರೆಕ್ಟಾಗಿ ಆನ್ಸರ್ ಸಾಲ್ವ್ ಮಾಡ್ಬೋದು. ಯಾಕೆ ನಾನು ಶಾರ್ಟ್ಕಟ್ಟಲ್ಲಿ ಮಾಡ್ತಾ ಇಲ್ಲ? ಮಾಡ್ಬೋದು. ನಿಮಗೆ ಯಾವಾಗ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಗ್ಗೆ ನಾಲೆಡ್ಜ್ ಇರೋರಾದರೆ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡ್ತೀರಿ, ಯಾಕೆಂದರೆ ನಿಮಗೆ ಐಡಿಯಾ ಇರುತ್ತೆ. ಬಟ್ ಕಾಂಪ್ಲಿಮೆಂಟ್ರಿ ಈಗ ನನಗೆ ಕೇಳಿದ್ರೆ ನಾನು ಡೈರೆಕ್ಟಾಗಲ್ಲಿ 24 ಡಿಗ್ರಿ ಅಂತ ಆನ್ಸರ್ ಹೇಳ್ತೀನಿ, ಯಾಕೆಂದರೆ ನನಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಗ್ಗೆ ಗೊತ್ತು. ಸೊ ಬಟ್ ಗೊತ್ತಿಲ್ಲದೆ ಇರೋರಿಗೆ ಸಮಸ್ಯೆ ಆಗಬಾರ್ದು ಅಂತ ನಾನು ಡೀಟೇಲಾಗಿ ಹೇಳ್ತೀನಿ ಹೊರತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿಕ್ಕೋಸ್ಕರ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಸೊ ಇಲ್ಲಿ ಆನ್ಸರು ನಿಮಗೆ 24 ಡಿಗ್ರಿ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ 24 ಡಿಗ್ರಿ ಈಸ್ ಕರೆಕ್ಟ್ ಆನ್ಸರ್. ಸೊ ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದಟ್ ಈಸ್ 20th ಕ್ವಶನ್. ಸೊ ಇಲ್ಲಿ ತುಂಬ ಜನ ರಾಂಗ್ ಮಾಡೋದು ಈ ಕ್ವಶನಲ್ಲಿ. ಏನಕ್ಕಂತ ಹೇಳ್ತೀನಿ ನಾನು ನಿಮಗೆ. ಸೊ ಅಲ್ಲಿ ಪ್ರಶ್ನೆ ನೋಡಿ, ನೀವು ಗಮನಿಸಬೇಕು 20ನೇ ಪ್ರಶ್ನೆನ. ಸೊ 20ನೇ ಪ್ರಶ್ನೆಯಲ್ಲಿ ಪೈ ಮೈನಸ್ 22/7 ಈಸ್ ಅಂತ ಕೇಳಿದ್ದಾರೆ. ಪೈ ಮೈನಸ್ 22/7 20ನೇ ಪ್ರಶ್ನೆ ಇದು. ಸೊ ಇಲ್ಲಿ ತುಂಬ ಜನ ಆನ್ಸರ್ ಶೂನ್ಯ ಅಥವಾ 0 ಈಸ್ ದ ಕರೆಕ್ಟ್ ಆನ್ಸರ್, ಬಿಕಾಸ್ ದ ವ್ಯಾಲ್ಯೂ ಆಫ್ ಪೈ ಇಸ್ 22/7. Yes, of course, we know that 22/7 is a rational number, but pi is not considered as a rational. pi ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಒಂದು ಅಭಾಗಲಬ್ಧ ಸಂಖ್ಯೆ, ನಮಗೆಲ್ರಿಗೂ ಗೊತ್ತಿರೋ ಅಂಥದ್ದೇ. ಸೊ ಅದಕ್ಕೆ ನಾವು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಕೂಡ ಗೊತ್ತಿದೆ. ದಿಸ್ 22/7 ಈಸ್ ಆನ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ, ನಾಟ್ ಆನ್ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಪೈ. ಸೊ ಈ ಒಂದು 22/7 ಅನ್ನೋದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ ಪೈನ ಬೆಲೆ. ಸೊ ಇದು ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ಪೈ. ಸೊ ಹಾಗಾಗಿ ಪೈ ಅನ್ನೋದು ಅಭಾಗಲಬ್ಧ ಸಂಖ್ಯೆ ಆದಾಗ ಯಾವುದೇ ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಭಾಗಲಬ್ಧ ಸಂಖ್ಯೆಯನ್ನು ಕಳೆದಾಗ ನಿಮಗೆ ಅಭಾಗಲಬ್ಧ ಸಂಖ್ಯೆಯೇ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ if you subtract any rational from irrational number, we get always irrational number. That's why, so your answer is abhagalabdha sankhye is the correct answer. That means irrational number. Tumba jana 0 anta baritare, that is wrong answer. Option D, irrational number is the right answer. Irrational number is the right answer. ಯಾಕಂದರೆ ಅವರು ಪೈ ಅಂದರೆ ಕಂಪ್ಲೀಟ್ಲಿ ಇರ್ಯಾಷನಲ್ ನಂಬರು. ಸೊ ಇರ್ಯಾಷನಲ್ ನಂಬರಿಂದ 22/7 ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಇರ್ಯಾಷನಲ್ಲೇ ಬರಬೇಕು. ಸೊ ಹಾಗಾಗಿ ತುಂಬ ಜನ ಶೂನ್ಯ ಹಾಕೋ ಚಾನ್ಸಸ್ ಇರುತ್ತೆ. ಅವರು ಫಸ್ಟ್ನೇ ಕೀ ಆನ್ಸರಲ್ಲಿ ಕೂಡ ಶೂನ್ಯ ಅಂತ ಕೊಟ್ಟಿದ್ದರು, ಬಟ್ ಅಬ್ಜೆಕ್ಷನ್ ಹಾಕಿದ್ಮೇಲೆ ಅದು ಅಭಾಗಲಬ್ಧ ಸಂಖ್ಯೆಯಾಗಿ, ಮತ್ತು ಅಭಾಗಲಬ್ಧ ಸಂಖ್ಯೆ ಮತ್ತು ಶೂನ್ಯ ಎರಡಕ್ಕೂ ಕೂಡ ಮಾರ್ಕ್ಸನ್ನು ಕೊಡಲಾಗಿದೆ ಅದು. ಹಾಗಾಗಿ ನೀವು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಅಭಾಗಲಬ್ಧ ಸಂಖ್ಯೆ ಸರಿಯಾದ ಉತ್ತರ ಆಗುತ್ತೆ.
ನಂತರ 21ನೇ ಪ್ರಶ್ನೆ ತುಂಬ ಸರಳವಾದ ಪ್ರಶ್ನೆ. 15, 18 ಮತ್ತು 25ಗಳಿಂದ ಭಾಗಿಸಲ್ಪಡುವ ಪೂರ್ಣ ವರ್ಗ ಸಂಖ್ಯೆ. ವಿಚ್ ಸ್ಕ್ವೇರ್ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 15, 18 ಆ್ಯಂಡ್ 25. ಸೊ ಇಲ್ಲಿ ಕೆಳಗಡೆ ಒಂದು ಪೂರ್ಣ ವರ್ಗ ಅಂದರೆ ಕಂಪ್ಲೀಟ್ ಸ್ಕ್ವೇರ್, ಇದು ಪರ್ಫೆಕ್ಟ್ ಸ್ಕ್ವೇರ್ನ ಕೊಟ್ಟಿದ್ದಾರೆ. ಆ ಒಂದು ಪರ್ಫೆಕ್ಟ್ ಸ್ಕ್ವೇರು 15, 18 ಮತ್ತು 25ರಿಂದ ಭಾಗವಾಗೋದಂಥದ್ದು ಒಂದು ನಂಬರ್ನ ನಾವಿಲ್ಲಿ ಚೂಸ್ ಮಾಡಬೇಕಂತೆ. ಬಹುತೇಕ ನಿಮಗೆಲ್ಲರಿಗೂ ಗೊತ್ತಿರುತ್ತೆ 450 ಅನ್ನೋದು ಅಂದರೆ 450 ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. 450 ಅನ್ನೋದು ಪೂರ್ಣ ವರ್ಗ ಅಲ್ಲ, ಹಾಗಾಗಿ ಆಪ್ಷನ್ ನಾವು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ನಂತರ ಇಲ್ಲಿ 15 × 15, ಸೊ ಅಲ್ಲ ಸಾರಿ 25 × 25 ಈಸ್ ಈಕ್ವಲ್ ಟು 225, ಅದು ಕೂಡ ನಮಗೆ 15 × 15. ಸೊ 15 ಈಸ್ ದ ಸ್ಕ್ವೇರ್ ರೂಟ್ ಆಫ್ 225. ಇಲ್ಲಿ 225 ಕೂಡ ಪೂರ್ಣ ವರ್ಗ ಆಗುತ್ತೆ, 900 ಕೂಡ ಪೂರ್ಣ ವರ್ಗ, 400 ಈಸ್ ಆಲ್ಸೋ ಪರ್ಫೆಕ್ಟ್ ಸ್ಕ್ವೇರ್. ಸೊ ಅಮಾಂಗ್ ದೀಸ್ 3 ಪರ್ಫೆಕ್ಟ್ ಸ್ಕ್ವೇರ್ ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್? ದಟ್ ಈಸ್ ದ ಕ್ವಶನ್. ಸೊ ತುಂಬ ಜನಕ್ಕೆ ಅದು ಕ್ವಶನ್ ಆಗಿರುತ್ತೆ. ನೀವು ನೋಡಿದ ತಕ್ಷಣ ಹೇಳ್ಬೋದು 225 ಅನ್ನೋದು 15ಇಂದ ಡಿವೈಡ್ ಆಗುತ್ತೆ. ಎಸ್, 15ಇಂದ ಡಿವೈಡ್ ಆಗುತ್ತೆ. ಬಟ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 18. ಇದು 18ಇಂದ ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್ ಆನ್ಸರ್. ನೌ ಕಮಿಂಗ್ ಟು 400. ಸೊ 400 ಈಸ್ ಡಿವಿಸಿಬಲ್ ಬೈ 15. 400 ಈಸ್ ಡಿವಿಸಿಬಲ್ ಬೈ 25, ಬಟ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 15 ಆ್ಯಂಡ್ 18. ನೋಡಿ, ಥಿಂಕ್ ಮಾಡಿ ಹಂಗೆ. 15ಅಲ್ಲಿ 3 × 5 ಬರುತ್ತೆ ಫ್ಯಾಕ್ಟರ್ಸು. 5ಇಂದ 400 ಡಿವೈಡ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3. 3ರಿಂದ ಭಾಗ ಆಗಲ್ಲ ಅದು. ಸೊ ಹಾಗಾಗಿ 400 ಕೂಡ ಇಲ್ಲಿ ಕೆಲವೊಂದು ನಂಬರ್ಗಳಿಂದ ಭಾಗ ಆಗ್ತಾ ಇಲ್ಲ. ಬಟ್ ಆಪ್ಷನ್ ಎ 900 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಆಲ್ ದ ಗಿವನ್ ನಂಬರ್ಸ್ 15, 18 ಆ್ಯಂಡ್ 25. ಹೌದಲ್ವಾ? ಸೊ ಏನಕ್ಕೆ ಅಂದರೆ ನಿಮಗೆ ಶಾರ್ಟ್ ಕಟ್ ಬೇಕಂದರೆ 15ಇನ ಫ್ಯಾಕ್ಟರ್ಸು 3 × 5, 18ಇನ ಫ್ಯಾಕ್ಟರ್ಸು 3 × 6, ದೆನ್ 25ನ ಫ್ಯಾಕ್ಟರ್ಸು 5 × 5. ನೋಡಿ, 5 ಬಂದಿದೆ ಅಂದರೆ 900 5ಇಂದ ಡಿವೈಡ್ ಆಗುತ್ತಲ್ವಾ? Because it ends with 0, that's why 900 is divisible by 25. Then 6ಇಂದ ಡಿವೈಡ್ ಆಗುತ್ತಲ್ವಾ 900, ಬಿಕಾಸ್ 900 6ಇಂದ ಈಸಿಯಾಗಿ ಡಿವೈಡ್ ಆಗುತ್ತೆ. 6 1s 6 3s, ದಟ್ ಮೀನ್ಸ್ 166 900 ಬರುತ್ತೆ. ದೆನ್ ಇಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ಸೊ ಇಯರ್ ದ 900 ಈಸ್ ದ ಕರೆಕ್ಟ್ ಆನ್ಸರ್. ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಷ್ಟೊಂದು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನಿಮಗೆ, ಯಾಕಂದರೆ ಡಿವೈಡ್ ಮಾಡಿ ನೋಡಿದ್ರೂ ಕೂಡ ನಿಮಗೆ ಸರಳವಾಗಿ ಉತ್ತರನ ಗೆಸ್ ಮಾಡ್ಬೋದು. ಆದ್ರೂ ಕೂಡ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಸೊ ನಂತರ ಇಲ್ಲಿ 22ನೇ ಪ್ರಶ್ನೆ ಅದು, ಆದರೆ ನಿಮಗೆ ಅಲ್ಲಿ 20ನೇ ಪ್ರಶ್ನೆ ಅಂತ ಟೈಪ್ ಆಗಿದೆ. x+3√y ರ ಸಂಯುಗ್ಮಿಯು. ತುಂಬ ಜನಕ್ಕೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಸಂಯುಗ್ಮಿ ಕರ್ಣೀಕಾರಕ ಅಂದರೆ ಗೊತ್ತಾಗಿರಲ್ಲ. ಅಂದರೆ ಅವ್ರು ಕೇಳ್ತಿರೋದೇನೆಂದರೆ ಕಾಂಜುಗೇಟ್ ಆಫ್ x+3√y ಈಸ್ ಕಾಂಜುಗೇಟ್. ಸೊ ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ rationalizing factor. Rationalizing factor. So a rationalizing factor of x plus 3√y. ತುಂಬ ಸಿಂಪಲ್ ನೋಡಿ ಸ್ನೇಹಿತರೆ, ಅಂದರೆ ಅಕರ್ಣೀಕಾರಕ ಅಂತ ಕೊಟ್ಟಿರುವಂಥ ಒಂದು ಇರ್ಯಾಷನಲ್ ನಂಬರ್ನ ರ್ಯಾಷನಲ್ ಆಗಿ ಕನ್ವರ್ಟ್ ಮಾಡೋದು ಯಾವ ರೀತಿ ಈಗ ಒಂದು ನೋಡಿ x+3√y ಒಂದು ಅಭಾಗಲಬ್ಧ ಸಂಖ್ಯೆ. ಈ ಒಂದು ಅಭಾಗಲಬ್ಧ ಸಂಖ್ಯೆಗೆ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಅದು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಆಗುತ್ತೆ, ಆ ಸಂಖ್ಯೆಗೆ ನಾವು ಇದರ ಸಂಯುಗ್ಮಿ ಅಥವಾ ಕಾಂಜುಗೇಟ್ ಆರ್ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಇದಕ್ಕೆ ನೀವು ಯಾವುದನ್ನೇ ಮಲ್ಟಿಪ್ಲೈ ಮಾಡಿ, ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದಕ್ಕೆ ಶಾರ್ಟ್ ಕಟ್ ಕೂಡ ಇದೆ. ನೀವು ಇದಕ್ಕೆ x-3√y ಇಂದ ಮಲ್ಟಿಪ್ಲೈ ಮಾಡಿದ್ದೆ ಆದರೆ a+b ಇಂಟು a-b ಈಸ್ ಈಕ್ವಲ್ ಟು a² - b². ನೋಡಿ ಸ್ನೇಹಿತರೆ, x ಇಂಟು x ಸ್ಕ್ವೇರ್ ಮೈನಸ್ 3√y ಹೋಲ್ ಸ್ಕ್ವೇರ್. ಸೊ ನಂತರ ಗಮನಿಸದೇ ಆದರೆ x² ಮೈನಸ್ 9y. ಈಗೇನಾಯ್ತದು x-3y ಇಂದ ಗುಣಿಸಿದಾಗ ಆ x+3√y ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಆಯಿತು. ಸೊ ಇಫ್ ಯು ಮಲ್ಟಿಪ್ಲೈ x-3√y ಟು x+3√y ವಿ ಗೆಟ್ ಎ ರ್ಯಾಷನಲ್ ನಂಬರ್. ದಟ್ಸ್ ವೈ x-3√y ಈಸ್ ಕನ್ಸಿಡರ್ಡ್ ಆಸ್ ಕಾಂಜುಗೇಟ್ ಆಫ್ x+3√y. ಶಾರ್ಟ್ ಕಟ್ಟಿಗೆ ಬರೋಣಿಗೆ ಹೆಂಗೆ ಆನ್ಸರು ಅಂದರೆ ತುಂಬ ಸಿಂಪಲ್ ಸ್ನೇಹಿತರೆ. ಬೈನಾಮಿಯಲ್ ಇರ್ಯಾಷನಲ್ ಕೇಳಿದ್ರೆ ಅಂದರೆ ಎರಡು ಪದಗಳಿರುವಂಥ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಾಗ ಅವುಗಳ ಮಧ್ಯೆ ಇರುವಂಥ ಚಿಹ್ನೆಯನ್ನು ಚೇಂಜ್ ಮಾಡಿ ಬರೆದ್ರೆ ಅದೇ ಅದರ ಸಂಯುಗ್ಮೆ ಆಗಿರುತ್ತೆ. ಅಂದರೆ x+3√y ಅಂತ ಕೊಟ್ಟಿದ್ರೆ x-3√y ಕರೆಕ್ಟ್ ಆದ ಉತ್ತರ ಆಗಿರುತ್ತೆ. ಅಂದರೆ ಆಪ್ಷನ್ ಬಿ
ಕರೆಕ್ಟ್ ಆನ್ಸರು. ಸೊ ಹಾಗಾದರೆ ನೀವೇ ಥಿಂಕ್ ಮಾಡಿ ಸ್ನೇಹಿತರೆ, ಎಕ್ಸ್ ಪ್ಲಸ್ ರೂಟ್ ವೈನ ಸಂಯುಗ್ಮಿ ಏನಾಗಿರುತ್ತೆ? ಎಕ್ಸ್ ಮೈನಸ್ ರೂಟ್ ವೈ ಆಗಿರುತ್ತೆ. ಪಿ ಪ್ಲಸ್ 2√2ನ ಸಂಯುಗ್ಮಿ ಏನಾಗಿರುತ್ತೆ? ಪಿ ಮೈನಸ್ 2√2 ಆಗಿರುತ್ತೆ. √2ವಿನ ಸಂಯುಗ್ಮಿ ಏನಾಗಿರುತ್ತೆ? √2ನೇ ಆಗಿರುತ್ತೆ. ಯಾಕಂದರೆ ನೀವು ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ, ಸರ್ ಸಿಂಗಲ್ ನಂಬರ್ ಕೊಟ್ಬಿಟ್ಟಿದ್ದೀರಾ, ಹೆಂಗೆ ಇದ್ರ ಸಂಯುಗ್ಮಿ ಅಂದರೆ, ಈ ಒಂದು √2ಗೆ ಏನನ್ನು ಮಲ್ಟಿಪ್ಲೈ ಮಾಡಿದಾಗ ಅದು ರ್ಯಾಷನಲ್ ಆಗಿ ಪರಿವರ್ತನೆ ಆಗುತ್ತೆ ಅಂದರೆ √2 ಇಂದ ಮಲ್ಟಿಪ್ಲೈ ಮಾಡಿದಾಗ √2 ಇಂಟು √2 ಇಸ್ ಈಕ್ವಲ್ ಟು √2 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಅದು ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ಸಂಯುಗ್ಮಿ ಅಥವಾ ಕಾಂಜುಗೇಟ್ ಆರ್ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ನಮೂದಿಸ್ಬೋದು ಅಥವಾ ಅದನ್ನು ಕರಿಬೋದು ಅಂತ. ಸೊ ಹಾಗಾಗಿ ನಿಮಗೆ ಸಂಯುಗ್ಮಿ ಬಗ್ಗೆ ಯಾವುದೇ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 2 ಅಥವಾ 3 ಅಂಕದ ಪ್ರಶ್ನೆಗಳಲ್ಲೂ ಕೂಡ ಇದೇ ಥರದ ಒಂದು ಪ್ರಶ್ನೆ ಇದೆ ಇದಕ್ಕೆ ರಿಲೇಟೆಡ್ ಆಗಿ. ಅಲ್ಲಿ ಇನ್ನೂ ಒಂದು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸಲ್ಲೂ ಕೂಡ ನೋಡಿದ್ದೀರಾ. ಸೊ ಬನ್ನಿ ತಡ ಮಾಡದೆ 23ನೇ ಪ್ರಶ್ನೆಗೆ ಹೋಗೋಣ. ಇದು ಗಣಗಳ ಚಾಪ್ಟರಿಂದ ಬಂದಿದೆ, ಅಂದರೆ ಸೆಟ್ಸ್. ಸೆಟ್ ಎ ಇಸ್ ಈಕ್ವಲ್ ಟು 1 2 3 4 ಮತ್ತು ಸೆಟ್ ಬಿ ಇಸ್ ಈಕ್ವಲ್ ಟು 2 3 ಆದರೆ ಇದರಲ್ಲಿ ಯಾವುದು ಶೂನ್ಯ ಗಣ? ಕೆಳಗಡೆ 4 ಕಂಡೀಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ನಿಮಗೆ 4 ಕಂಡೀಷನ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇಲ್ಲಿ ಎ ಛೇದ ಬಿ, ಗಣ ಎ ಛೇದ ಬಿ ಅಂದರೆ ಛೇದ, ದಟ್ ಮೀನ್ಸ್ ಇಂಟರ್ಸೆಕ್ಷನ್, ಛೇದನ. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಯು ಶುಡ್ ಕನ್ಸಿಡರ್ ಕಾಮನ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಗಿವನ್ ಸೆಟ್ಸ್. ಕೊಟ್ಟಿರುವಂತಹ ಗಣಗಳಲ್ಲಿ ಸಾಮಾನ್ಯವಾಗಿ ಉಳಿದಿರುವಂತಹ ಗಣಾಂಶಗಳನ್ನು ನಾವಿಲ್ಲಿ ಛೇದನ ಅಂತ ಕರಿತೀವಿ. ಹಾಗಾದರೆ ಇದಕ್ಕೆ ಉತ್ತರ ಏನು ಬರುತ್ತೆ ಸ್ನೇಹಿತರೆ? ಇವೆರಡರಲ್ಲೂ ಇರುವಂತಹ ಸಾಮಾನ್ಯ ಗಣಾಂಶಗಳು ಅಥವಾ ಎಲಿಮೆಂಟ್ಸು 2, 3. ಹಾಗಾದರೆ ಮೊದಲನೇ ಆಪ್ಷನ್ನು ರಾಂಗ್ ಆಗಿದೆ. ಯಾಕಂದರೆ ಅವ್ರು ಕೇಳ್ತಾ ಇರೋದು ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವುದು ನಲ್ ಸೆಟ್, ದಟ್ ಮೀನ್ಸ್ ಎಂಟಿ ಸೆಟ್. ಆನ್ಸರಲ್ಲಿ ಖಾಲಿ ಒಂದು ಗಣ ಬಂದರೆ ಅದು ಸರಿಯಾದ ಉತ್ತರ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇ ಆಪ್ಷನ್ ರಾಂಗ್ ಆಗುತ್ತೆ. ದೆನ್ ಎ ಯೂನಿಯನ್ ಬಿ, 100% ನಿಮಗೆ ಗೊತ್ತಿರುತ್ತೆ ಎ ಯೂನಿಯನ್ ಬಿ ರಾಂಗ್ ಆನ್ಸರ್ ಅಂತ. ಯೂನಿಯನ್ ಅಂದರೆ ಆ ಎರಡೂ ಗಣಗಳಲ್ಲಿರುವಂತಹ ಒಟ್ಟಾರೆ ಗಣಾಂಶಗಳನ್ನು ಬರೆದಾಗ ಅದನ್ನು ನಾವು ಯೂನಿಯನ್ ಅಂತ ಕರಿತೀವಿ. 1 2 3 4 ಯಾವ ಒಂದು ಗಣಾಂಶಗಳನ್ನು ಪುನರಾವರ್ತನೆ ಮಾಡೋ ಆಗಿಲ್ಲ. ದೆನ್ ಥರ್ಡ್ ಆಪ್ಷನ್ ನೋಡೋದಾದರೆ ಬಿ ಮೈನಸ್ ಎ. ಸ್ನೇಹಿತರೆ ಇಲ್ಲಿ ನಿಮಗೆ ಉತ್ತರ ಬಹುತೇಕ ಸಿಗುತ್ತೆ. ಇಲ್ಲಿ ಬಿ ಗಣಾಂಶದಲ್ಲಿ 2, 3 ಇದೆ, ಎ ಗಣಾಂಶದಲ್ಲಿ 1 2 3 4 ಇದೆ. ಇಲ್ಲಿ ಮೈನಸ್ ಮಾಡೋದು, ಗಣಗಳನ್ನು ಮೈನಸ್ ಮಾಡೋದು ಅಂದರೆ ಈ ಬಿ ಗಣದಲ್ಲಿ ಇರುವಂತಹ ಗಣಾಂಶಗಳು ಎ ಯಲ್ಲಿದ್ದರೆ ಆ ಗಣಾಂಶಗಳನ್ನು ಕ್ಯಾನ್ಸಲ್ ಮಾಡಿ ಪರಿಗಣನೆ ತೆಗೆದುಕೊಳ್ಳದೆ ನಂತರ ಉಳಿದಿರುವ ಬಿ ಗಣದ ಗಣಾಂಶಗಳನ್ನು ಇಲ್ಲಿ ಉತ್ತರವಾಗಿ ಪರಿಗಣಿಸಬೇಕು. 2 ಇದೆ, ಇಲ್ಲೂ 2 ಇದೆ, ಕ್ಯಾನ್ಸಲ್ ಆಯಿತು. 3 ಇದೆ, ಇಲ್ಲೂ 3 ಇದೆ. ನಂತರ ಈ ಒಂದು ಬಿ ಮೈನಸ್ ಎ ಗಣದಲ್ಲಿ ಈ ಬಿ ಗಣದಲ್ಲಿ ಉಳಿದಿರುವಂತಹ ಗಣಾಂಶಗಳನ್ನು ನಾವು ಬಿ ಮೈನಸ್ ಎ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಬಿ ಅನ್ನೋ ಗಣದಿಂದ ಎ ಅಲ್ಲಿರುವಂತಹ ಗಣಾಂಶಗಳನ್ನು ಕಳಿತಾ ಇದ್ದೀವಿ. ಹಾಗಾಗಿ ಎ ಅಲ್ಲಿ ಉಳಿದಿರುವ ಗಣಾಂಶಗಳನ್ನು ಇಲ್ಲಿ ಪರಿಗಣನೆಗೆ ತಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ಉತ್ತರ ನಲ್ ಸೆಟ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಇಲ್ಲಿ ಸ್ನೇಹಿತರೆ ಆಪ್ಷನ್ ಸಿ ಬಿ ಮೈನಸ್ ಎ ಈಸ್ ರೈಟ್ ಆನ್ಸರ್. ಸೊ ಈಗ ಗಣಗಳ ಬಗ್ಗೆ ನೀವು ತುಂಬ ತಿಳ್ಕೊಂಡಿರ್ತೀರಾ. ಇನ್ ಕೇಸ್ ತಿಳ್ಕೊಂಡಿಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಗಣಗಳ ಬಗ್ಗೆ ನೀಟಾಗಿ ನೀವು ನೋಡೋದಾದರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಅಥವಾ ಅದರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟು ಸ್ನೇಹಿತರೆ ಫಂಕ್ಷನ್ಸ್ ಆ್ಯಂಡ್ ರಿಲೇಷನ್ಸ್ 24th ಕ್ವಶನ್. ಇದು ಪಿ ಯು ಸಿ ಅಂದರೆ ಫಸ್ಟ್ ಪಿ ಯು ಸಿಯಲ್ಲಿ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋ ಚಾಪ್ಟ್ರಲ್ಲಿ ಸಿಗುತ್ತೆ. ಸೊ ಎಫ್ ಈಸ್ ಟು ಐ ಆರ್. ಸ್ನೇಹಿತರೆ ಇಲ್ಲಿ ಐ ಆರ್ ಅಂದರೆ ರಿಯಲ್ ನಂಬರ್ಸ್ ಅಂತ. ತುಂಬ ಜನ ಇರ್ಯಾಷನಲ್ ನಂಬರ್ಸ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಅದು ಆ್ಯಕ್ಚುಲಿ ಈ ರೀತಿ ಬರೀಬೇಕು ಅದನ್ನು. ಐ ಆರ್ ದಿಸ್ ಇಂಪ್ಲೈಸ್ ಐ ಆರ್ ಉತ್ಪನ್ನವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಂದು ವ್ಯಾಖ್ಯಾನಿಸಿದಾಗ ಎಫ್ ದ ವ್ಯಾಪ್ತಿ. ವ್ಯಾಪ್ತಿ ಮೀನ್ಸ್ ರೇಂಜ್. ಹಾಗಾದರೆ ಎಫ್ನ ರೇಂಜ್ ಏನು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ರಿಯಲ್ ನಂಬರ್ ಎಫ್ ಈಸ್ ಟು ರಿಯಲ್ ನಂಬರ್ ಗಿವ್ಸ್ ರಿಯಲ್ ನಂಬರ್ ಅಂದರೆ ನೀವು ಎಕ್ಸ್ನ ಬೆಲೆಗೆ ಯಾವುದೇ ಒಂದು ವಾಸ್ತವ ಸಂಖ್ಯೆ ದಟ್ ಮೀನ್ಸ್ ರಿಯಲ್ ನಂಬರ್ನ ಕೊಟ್ಟಾಗ ಆ ಒಂದು ಸಂಖ್ಯೆ ಏನಾಗಿ ಪರಿವರ್ತನೆ ಆಗುತ್ತೆ ಅಂತ ನೋಡೋದಾದರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ದೆನ್ ಎಫ್ ಆಫ್ 0 ಇಸ್ ಈಕ್ವಲ್ ಟು 0 ಸ್ಕ್ವೇರ್. Put x is equal to 1, we get 1. Put f of x is equal to 2, we get 4. ನೋಡಿ ಸ್ನೇಹಿತರೆ 0 1 2 1 4 ಇವೆಲ್ಲ ಎಂಥವು?
ದೀಸ್ ಆರ್ ಆಲ್ಸೋ ಕಾಲ್ ಇಟ್ ಆಸ್ ರಿಯಲ್ ನಂಬರ್ಸ್. ಇವು ಕೂಡ ವಾಸ್ತವ ಸಂಖ್ಯೆಗಳೇ. ನೀವು ಎಕ್ಸ್ನ ಬೆಲೆಗೆ ಯಾವುದೇ ಒಂದು ರಿಯಲ್ ನಂಬರ್ ಅಥವಾ ವಾಸ್ತವ ಸಂಖ್ಯೆಗಳನ್ನು ಕೊಟ್ಟಾಗ ಎಕ್ಸ್ ಸ್ಕ್ವೇರ್ನ ಬೆಲೆ ಮತ್ತೊಂದು ವಾಸ್ತವ ಸಂಖ್ಯೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ನು IR ಈಸ್ ರೈಟ್ ಆನ್ಸರ್. ಯಾಕಂದರೆ ರ್ಯಾಷನಲ್ ನಂಬರ್ ಅಂತ ಕ್ಯೂ ಅಂತ ಕೊಟ್ಟಿದ್ದಾರೆ, ಯಾವುದೂ ಅಲ್ಲ ಅಂತಲೂ ಕೊಟ್ಟಿದ್ದಾರೆ, ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ವೇರಿಯೇಬಲ್ ಅಂದರೆ ಲಿಟ್ರಲ್ ಟರ್ಮಿಗೆ ರಿಯಲ್ ನಂಬರ್ನ ಕೊಟ್ಟಾಗ ನಿಮಗೆ ರಿಯಲ್ ನಂಬರೇ ಆಗಿರುತ್ತೆ. ನೀವು ರ್ಯಾಷನಲ್ ಅಂತ ಪರ್ಟಿಕ್ಯುಲರಾಗಿ ಬರೆಯೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಥಿಂಕ್ ಮಾಡಬೇಕು. ಸೊ ನಿಮಗೆ ಇನ್ ಕೇಸ್ ರಿಯಲ್ ನಂಬರ್ ಅಂದರೆ x = ಕ್ಯೂಬ್ ರೂಟ್ 3. ಕ್ಯೂಬ್ ರೂಟ್ 3 ಕೂಡ ರಿಯಲ್ ನಂಬರೇ. ಕ್ಯೂಬ್ ರೂಟ್ 3 ಕೊಟ್ಟಾಗ ನೋಡಿ ಕ್ಯೂಬ್ ರೂಟ್ 3 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಇದು ರ್ಯಾಷನಲ್ ನಂಬರ್ ಬರಲ್ಲ. ಸಮ್ಟೈಮ್ಸ್ ಇಟ್ ಗಿವ್ಸ್ ಇರ್ಯಾಷನಲ್ ನಂಬರ್. ನೋಡಿ ರಿಯಲ್ ನಂಬರ್ ಅಂದರೆ ಏನು, ವಾಸ್ತವ ಸಂಖ್ಯೆಗಳಂದ್ರೆ ಏನು ಅಂತ ಗೊತ್ತಿರಬೇಕು. ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪಿಗೆ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ದಟ್ ಮೀನ್ಸ್ ಕಾಂಬಿನೇಷನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್ ಆರ್ ಟುಗೆದರ್ ಕಾಲ್ ಇಟ್ ಆಸ್ ರಿಯಲ್ ನಂಬರ್ಸ್. ಸೊ ಹಾಗಾಗಿ ನಿಮಗಿದು ಅರ್ಥ ಗೊತ್ತಿರುತ್ತೆ. ಸೊ IR ದಟ್ ಮೀನ್ಸ್ ಆಪ್ಷನ್ A ಈಸ್ ರೈಟ್ ಆನ್ಸರ್. ಸೊ ಇಲ್ಲಿ ಉತ್ತರ A ಸರಿಯಾದ ಉತ್ತರ ಆಗಿರುತ್ತೆ. ಸ್ನೇಹಿತರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು 25ನೇ ಪ್ರಶ್ನೆ. ಈ ಒಂದು 25ನೇ ಪ್ರಶ್ನೆಯಲ್ಲಿ ಎಲ್ಲ ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ KX ಪ್ಲಸ್ 6 = x + 2 × x + 3. ಸ್ನೇಹಿತರೆ ಇದು ತುಂಬ ಸರಳವಾದ ಪ್ರಶ್ನೆ. LHS ಅನ್ನು ಹಾಗೆಯೇ ಇಟ್ಟುಕೊಂಡು RHS ಅಲ್ಲಿರುವಂತಹ ಒಂದು ಬಹುಪದೋಕ್ತಿ ಅಂದರೆ ಬೈನಾಮಿಯಲ್ ಹೊರ ಬೈನಾಮಿಯಲ್ನ ಗುಣಿಸಿದಾಗ ಇಲ್ಲಿ ಒಂದು ಐಡೆಂಟಿಟಿ ಅಪ್ಲೈ ಮಾಡ್ಬೋದು ನೀವು. x + A × x + B = x² + x of A + B + AB. ಈ ಒಂದು ಸೂತ್ರವನ್ನು ಆದರೂ ಬಳಸ್ಬೋದು, ಅಥವಾ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಕೂಡ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಈಗ ನೋಡಿ ಸ್ನೇಹಿತರೆ, ನಾನು ಈಗ ಒಂದು ಐಡೆಂಟಿಟಿನ ಯೂಸ್ ಮಾಡ್ತಾ ಇದ್ದೀನಿ. x² + x of A + B ಅಂದರೆ ಸ್ನೇಹಿತರೆ ಇಲ್ಲಿ A ಅಂದರೆ 2, B ಅಂದರೆ 3, 2 + 3 + AB ಅಂದರೆ 2 × 3. ಸೊ x² + KX + 6 = x² + 5x + 6. ಸ್ನೇಹಿತರೆ ಗಮನಿಸ್ಬೋದು ನೀವು, ಕೊನೆಯ ಪದ ಕೂಡ ಸೇಮ್ ಇದೆ, ಮೊದಲನೆಯ ಪದ ಕೂಡ ಸೇಮ್ ಇದೆ. ಮಧ್ಯದ ಪದನ ನೀವು ಕಂಪೇರ್ ಮಾಡಿದ್ದೆ ಆದರೆ KX = 5x, then XX get cancelled out, then the value of K is 5. ನೋಡಿ ಎಷ್ಟು ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಉತ್ತರ ಆಪ್ಷನ್ A 5 ಇಲ್ಲಿ ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾಗಿ ಐಡೆಂಟಿಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ, ನೀಟಾಗಿ ಐಡೆಂಟಿಟಿನ ನೋಡ್ಕೋಬೇಕಾಗುತ್ತೆ. ನಂತರ 26ನೇ ಪ್ರಶ್ನೆ, ಇದು ಕೂಡ ಬಹುಪದೋಕ್ತಿಯ ಒಂದು ಕಾನ್ಸೆಪ್ಟಿಂದ ಬಂದಿರತಕ್ಕಂಥದ್ದು. KX² + 3x + 4k ವರ್ಗಾತ್ಮಕ ಬಹುಪದದ ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧಕ್ಕೆ ಸಮವಾಗಿದ್ದರೆ ಕೆಯ ಬೆಲೆಯು. ಇದು 10ನೇ ತರಗತಿಯ ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಚಾಪ್ಟರಿಂದ ತೆಗೆದಿರೋಂಥ ಕ್ವಶನ್ನು. ಇಲ್ಲಿ ಸಮ್ ಆಫ್ 2 ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ 2 ರೂಟ್ಸ್ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ. ಸಮ್ ಆಫ್ 2 ರೂಟ್ಸ್, ಲೆಟ್ ಅಸ್ ಅಸ್ಯೂಮ್ M and N ಆರ್ 2 ರೂಟ್ಸ್. ನೋಡಿ M ಮತ್ತು N ಅನ್ನೋದು ಎರಡು ಶೂನ್ಯತೆಗಳು ಅಂತ ಪರಿಗಣಿಸಿದ್ದೇ ಆದರೆ ಸಮ್ ಆಫ್ 2 ರೂಟ್ಸ್ ಅಂದರೆ M + N = -B/A. ಪ್ರಾಡಕ್ಟ್ ಆಫ್ 2 ರೂಟ್ಸ್ ಅಂದರೆ MN = C/A. ಇದು ಸೂತ್ರಗಳು ನಿಮಗೆ 10ನೇ ತರಗತಿ ಬುಕ್ಕಲ್ಲಿ ಸಿಗುತ್ತೆ. ABC ವ್ಯಾಲ್ಯೂಗಳು ಎಲ್ಲಿರುತ್ತೆ ಅಂದರೆ ನೋಡಿ, ಯಾವುದೇ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ನ ನೀವು AX² + BX + C ಆಗಿ ಬರೆದಾಗ ಎನ ಬೆಲೆ K ಇದೆ, ಬಿನ ಬೆಲೆ 3, ಸಿಯ ಬೆಲೆ 4K. ಅರ್ಥ ಆಗ್ತಿದೆಯಾ? ಅವರು ಕೊಟ್ಟಿರುವ ಪ್ರಕಾರ -B/A = C/A. ಅಂದರೆ ಅವುಗಳ ಶೂನ್ಯಗಳ ಮೊತ್ತವು ಅದರ ಗುಣಲಬ್ಧಕ್ಕೆ ಸಮವಾಗಿದ್ದಾಗ ಈಗ ಅದರ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಅಂದರೆ ಏನು? 3. ಸೊ ಅಲ್ಲಿ ಮೈನಸ್ ಇರೋದ್ರಿಂದ -3. ಎನ ಬೆಲೆ ಏನು ಇಲ್ಲಿ ನೋಡ್ಬೇಕು ನೀವು. ಎನ ಬೆಲೆ ಏನು? K ಇದೆ = ಸಿಯ ಬೆಲೆ 4K. ಬರೀ ಓನ್ಲಿ K 4 ಅಂತ ಮಾತ್ರ ಬರಿಬಾರ್ದು, 4K ಅದೊಂದು ಕಾನ್ಸ್ಟೆಂಟು. ದೆನ್ ಎನ ಬೆಲೆ K ಇದೆ. ನೋಡಿ ಸ್ನೇಹಿತರೆ, ಈಗ K ಕ್ಯಾನ್ಸಲ್ ಮಾಡಿದ್ದೆ ಆದರೆ ಈ 4ಅನ್ನು LHSಗೆ ರಿಮೂವ್ ಮಾಡಿದಾಗ -3/4 = K. ಸೊ ಐ ಥಿಂಕ್ ನಿಮಗೆ ಉತ್ತರ ಸಿಕ್ಕಿದೆ. -3/4 ಈಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ B ಈಸ್ ಕರೆಕ್ಟ್. ನೋಡಿ ತುಂಬ ಸರಳವಾದ ಪ್ರಶ್ನೆಗಳಿವು, ತುಂಬ ಈಸಿಯಾಗಿ ನಿಮಗೆ ಉತ್ತರನ ಕಂಡುಹಿಡಿಬೋದು. ಆ ಥರ ಕ್ವಶನ್ಸ್ ಕೂಡ ನಿಮಗೆ GPSTRನಲ್ಲಿ ಇರುತ್ತೆ. ಬಟ್ ಕೆಲವೊಂದು ಕಾಂಪ್ಲಿಕೇಟೆಡ್ ಕೂಡ ಇರುತ್ತೆ, ಅದಕ್ಕೆ ಸ್ಮಾರ್ಟಾಗಿ ಥಿಂಕ್ ಮಾಡಿನೂ ಕೂಡ ಆನ್ಸರ್ನ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಬೆಸ್ಟ್ ಮೆಥಡ್ ಇದ್ದರೆ ಅದನ್ನೇ ನೀವು ಟ್ರೈ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಸೊ ನಂತರ 27ನೇ ಪ್ರಶ್ನೆ,
ಕೆಳಗಿನವುಗಳಲ್ಲಿ ಯಾವ ಅಗಣಿತ ಯುಗ್ಮವು ಸಮೀಕರಣ ಎಕ್ಸ್ ಮೈನಸ್ ಟು ವೈ ಇಸ್ ಈಕ್ವಲ್ ಟು 6 ದ ಪರಿಹಾರವಾಗಿದೆ? ಅಂದರೆ ವಿಚ್ ಆಫ್ ದಿ ಕೋಆರ್ಡಿನೇಟ್ಸ್ ಆರ್ ಸೊಲ್ಯೂಷನ್ಸ್ ಆರ್ ಬಿಲಾಂಗ್ಸ್ ಟು x minus 2y is equal to 6. x minus 2y is equal to 6 is a linear equation in two variables. ಸೊ ಒಂದು ರೇಖಾತ್ಮಕ ಸಮೀಕರಣದ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ ಕನ್ನಡದಲ್ಲಿ. ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯಬಲ್ಸ್. ಇದು ಒಂದು ಲೀನಿಯರ್ ಇಕ್ವೇಷನು ಬಿಕಾಸ್ ಡಿಗ್ರಿ 1 ಇದೆ. ಇದರಲ್ಲಿ ಎರಡು ಡಿಫ್ರೆಂಟ್ ವೇರಿಯಬಲ್ಸ್ ಇರೋದ್ರಿಂದ, 2 ಡಿಫ್ರೆಂಟ್ ವೇರಿಯಬಲ್ಸ್ ಇರೋದ್ರಿಂದ ಇದನ್ನು ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯಬಲ್ಸ್ ಅಂತಲೂ ಕೂಡ ನಾವು ಕರೀಬಹುದು. ಈ ಒಂದು ಪ್ರಶ್ನೆಯಲ್ಲಿ ಕೆಳಗಡೆ ಕೊಟ್ಟಿರೋಂಥ ಒಂದು ಆಯ್ಕೆಗಳಿಂದ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಗೆ. ಸೊ ಈ ಕೋಆರ್ಡಿನೇಟ್ಸ್ಗಳಲ್ಲಿ ಎಕ್ಸ್ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದರೆ ನಿಮಗೆ ನಾನು ಡೈರೆಕ್ಟ್ ಉತ್ತರನ ಹೇಳಕ್ಕೆ ಬಯಸ್ತೀನಿ, ಯಾಕೆಂದರೆ ನೀವು ಕೂಡ ಟ್ರೈ ಮಾಡ್ತೀರಿ, ಇದನ್ನು ಬರುತ್ತೆ ನಿಮಗೂ ಕೂಡ ಆನ್ಸರು. ಇಲ್ಲಿ ಆಪ್ಷನ್ ಸಿ ತೊಗೊಳ್ತೀನಿ ನಾನಿಲ್ಲಿ. 4, -1 ಎಕ್ಸ್ನ ಜಾಗದಲ್ಲಿ 4 ಹಾಕಬೇಕು ಆ್ಯಂಡ್ ದೆನ್ ವೈನ ಜಾಗದಲ್ಲಿ -1 ಹಾಕಿದಾಗ 4 - 2 of -1 is equal to 6. 4 - into minus plus 2 is equal to 6. then 6 is equal to 6. ನೀವು ಇಲ್ಲಿ ಗಮನಿಸಬಹುದು ಯಾವ ಒಂದು ಬೆಲೆಗಳನ್ನು ಎಕ್ಸ್ ಮತ್ತು ವೈಗೆ ಹಾಕಿದಾಗ ಈ ಒಂದು ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣವು ಬ್ಯಾಲೆನ್ಸ್ ಆಗ್ತಾ ಇದೆ ಅಥವಾ LHS ಆ್ಯಂಡ್ RHS ವ್ಯಾಲ್ಯೂ ಈಕ್ವಲ್ ಆಗ್ತಾ ಇದೆ ಅಂದರೆ ಅದು ಆಪ್ಷನ್ ಸಿ. ಸೊ 4, -1 ಇಸ್ ದ ರೈಟ್ ಆನ್ಸರ್. ಇವೆಲ್ಲ ನೀವೇ ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು. ಅದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತಲೂ ಕೂಡ ಕರಿಬೋದು. ಯಾವ ಒಂದು ಆಯ್ಕೆಗೆ ಸೂಟಬಲ್ ಆನ್ಸರ್ ಬರುತ್ತೋ ಅದನ್ನೇ ನೀವು ಚೂಸ್ ಮಾಡ್ತೀರಾ. ನಂತರ 28ನೇ ಪ್ರಶ್ನೆ ತುಂಬ ಸರಳವಾದ ಪ್ರಶ್ನೆ. √3x - √2 ಇಂಟು √3x - √2 is equal to 0 ಆದಾಗ ವರ್ಗ ಸಮೀಕರಣದ ಮೂಲಗಳು. ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ √3x - √2 ಇಂಟು √3x - √2 is equal to 0. ವೆರಿ ಸಿಂಪಲ್ ಕ್ವಶನ್. √3x - √2 is equal to 0. √3x - √2 is equal to 0. ಎರಡೂ ಫ್ಯಾಕ್ಟರ್ಸ್ಗಳನ್ನು ನಾವು 0ಗೆ ಕಂಪೇರ್ ಮಾಡಿದ್ದೆ ಆದರೆ -√2ನ ಆ ಕಡೆ ಕಳಿಸಿದಾಗ ಏನಾಗುತ್ತೆ, -3√3x is equal to √2. ಇಲ್ಲೂ ಕೂಡ ಅಷ್ಟೇ √3x is equal to √2. -√2 ಇದು +√2 ಆಗಿ ಪರಿವರ್ತನೆ ಆಗುತ್ತೆ. x is equal to √2/√3. here also x is equal to √2/√3. ಅಂದರೆ ಈ ಒಂದು ವರ್ಗ ಸಮೀಕರಣದ ಮೂಲಗಳು ಸಮವಾಗಿದೆ, ಅಂದರೆ ಒಂದೇ ಆಗಿದೆ. ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ನ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತ ಕರಿತೀವಿ. ಹಾಗಾದರೆ √2/√3 √2/√3 ಅಂತ ಇರೋ ಅಂಥ ಆಯ್ಕೆ ಕರೆಕ್ಟಾದ ಉತ್ತರ ಆಗುತ್ತೆ. ಹಾಗಾಗಿ ಉತ್ತರ ಡಿ ಅಲ್ಲಿದೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಸೊ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನಂತರ ಬನ್ನಿ 29ನೇ ಪ್ರಶ್ನೆಗೆ ಹೋಗೋಣ. ಅದು ಕೂಡ ತುಂಬ ಸರಳವಾದ ಪ್ರಶ್ನೆ, ಆದರೆ ಇಲ್ಲಿ ಒಂದು ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇದು ಕೂಡ ನಿಮಗೆ ಈಗ ರೀಸೆಂಟಾಗಿರೋಂಥ ಸಿಲೆಬಸ್ಸಲ್ಲಿ ಸಿಗೋಲ್ಲ, ಹಾಗಾಗಿ ಎಲ್ಲಾದರೂ ಬರೆದಿಟ್ಕೊಳೋದು ತುಂಬ ಒಳ್ಳೆಯದು. ಸೊ 29ನೇ ಪ್ರಶ್ನೆ. 5 ಮತ್ತು -2ಗಳು ಒಂದು ಸಮೀಕರಣದ ಮೂಲಗಳಾಗಿದ್ದರೆ ಆ ಸಮೀಕರಣವು. ನೋಡಿ, ನಿಮಗೆ ಎಕ್ಸ್ನ ಬೆಲೆಗಳನ್ನು ಕೊಟ್ಟಾಗ, ಯಾಕಂದರೆ ವರ್ಗ ಸಮೀಕರಣದಲ್ಲಿ ಎರಡು ಮೂಲಗಳಿರುತ್ತೆ, ಅಂದರೆ ಇನ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ವಿ ಹ್ಯಾವ್ 2 ಸೊಲ್ಯೂಷನ್ಸ್. ಆ ಎರಡೂ ಸೊಲ್ಯೂಷನ್ಸ್ಗಳನ್ನು ನಿಮಗೆ ಕೊಟ್ಟಾಗ ಯಾವ ರೀತಿ ಫ್ರೇಮ್ ಮಾಡೋದು ಕ್ವಾಡ್ರಾಟಿಕ್ ಇಕ್ವೇಷನ್, ದಟ್ ಈಸ್ ವೆರಿ ಬಿಗ್ ಕ್ವಶನ್ ಮಾರ್ಕ್. ಸೊ ಹಾಗಾಗಿ ಒಂದು ಫಾರ್ಮುಲಾ ಇದೆ ನೋಡಿ, x² - m+n ಆಫ್ x + mn. ಸೊ ಇಲ್ಲಿ m+n ಅನ್ನೋದು ಸಮ್ ಆಫ್ 2 ರೂಟ್ಸ್. m ಮತ್ತು n ಅನ್ನೋದು ಎರಡು ಶೂನ್ಯತೆಗಳು. mn ಅನ್ನೋದು ಕೂಡ m ಅಂದರೆ ಒಂದು ಶೂನ್ಯತೆ, n ಅಂದರೆ ಅನದರ್ ಶೂನ್ಯತೆ. ಸೊ m is equal to 5 ಆದಾಗ n is equal to -2 ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, x² - m ಅಂದರೆ 5 ಪ್ಲಸ್ ಆಫ್ -2 ಇಂಟು x ಪ್ಲಸ್ 5 ಇಂಟು -2. ಸೊ x² - 5 ಪ್ಲಸ್ ಆಫ್ -2 ಅಂದರೆ 3x ಪ್ಲಸ್ ಇಂಟು -5 2 = 10. ಸ್ನೇಹಿತರೆ, ಇಲ್ಲಿ ಮೈನಸ್ ಇದೇ ರೀತಿ ಇರಬೇಕು, ಇಲ್ಲಿ ಪ್ಲಸ್ ಇರಬೇಕು. m+n m×n ಅಂದರೆ ಸಮ್ ಆಫ್ 2 ರೂಟ್ಸ್ ಪ್ರಾಡಕ್ಟ್ ಆಫ್ 2 ರೂಟ್ಸ್. ಇದು ಒಂದೇ ಫಾರ್ಮುಲಾ. ಈ ಫಾರ್ಮುಲಾನ ಬಳಸ್ಕೊಂಡು ನಾವೇನು ಮಾಡ್ಬೋದು, ಈಸಿಯಾಗಿ ಕ್ವಾಡ್ರಾಟಿಕ್ ಇಕ್ವೇಷನ್ನ ನಾವೇ ಫ್ರೇಮ್ ಮಾಡ್ಬೋದು. ಈ ರೀತಿ ಫ್ರೇಮ್ ಮಾಡಿದಾಗ ನಮಗೆ ಇಲ್ಲಿ ಉತ್ತರ ಆಪ್ಷನ್ ಎ ಸರಿ ಅಂತ ಗೊತ್ತಾಗುತ್ತೆ, ಯಾಕಂದರೆ ಉತ್ತರ ನಮ್ಮ ಕೈಲೇ ಇದೆ. ಸೊ ಆಪ್ಷನನ್ನು ಚೂಸ್ ಮಾಡೋದಷ್ಟೇ ಬಾಕಿ. ಈ ಸೂತ್ರನ ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಕ್ವಶನ್ಗಳು ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬರ್ಬೋದು. ಸೊ ಹಾಗಾಗಿ ಈ ರೀತಿ ಕೊಟ್ಟಿರೋಂಥ ಸೂತ್ರಗಳನ್ನು ನೀವು ಉಪಯೋಗಿಸ್ಕೊಳ್ಳೋದು ತುಂಬ ಒಳ್ಳೆಯದಾಗಿರುತ್ತೆ. ಜೋಡಿ ದಾಳಗಳನ್ನು ಎಸೆದಾಗ ಎರಡು ಬೆಸ ಸಂಖ್ಯೆಯ ಬರುವ ಸಂಭವನೀಯತೆ ಅಂದರೆ ಪ್ರೊಬ್ಯಾಬಿಲಿಟಿ. ಸೊ ಇಲ್ಲಿ
ಬೆಸ ಸಂಖ್ಯೆ. ತುಂಬ ಜನಕ್ಕೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಬೆಸ ಸಂಖ್ಯೆ ಅಂದರೆ ಇಲ್ಲಿ ಆಡ್ ನಂಬರ್ಸ್. ಸೊ ಆಡ್ ನಂಬರ್ಸ್ ಅಂದರೆ 2 ದಾಳಗಳನ್ನು ಎಸೆದಾಗ ನಮಗೆ 36 ಆಯ್ಕೆಗಳು ಬರ್ತವೆ. ಒಂದು ದಾಳವನ್ನು ಅಂದರೆ ಇಫ್ ಯು ರೋಲ್ಡ್ 1 ಡೈಸ್ ವಿ ಗೆಟ್ 6 ಔಟ್ಕಮ್ಸ್. ಇಫ್ ಯು ಥ್ರೋ 2 ಡೈಸ್ ಅಟ್ ಒನ್ಸ್ ವಿ ಗೆಟ್ 36 ಔಟ್ಕಮ್ಸ್ ಬಿಕಾಸ್ 6 ಇಂಟು 6 36. ಯಾವ ಥರ 6 ಇಂಟು 6 36 ಬರುತ್ತೆ ಅಂದರೆ ಒಂದರಲ್ಲಿ 1 ಬಿದ್ದರೆ ಇನ್ನೊಂದರಲ್ಲಿ 1 ಬೀಳುತ್ತೆ, ಒಂದರಲ್ಲಿ 1 ಬಿದ್ದರೆ ಇನ್ನೊಂದರಲ್ಲಿ 2 ಬೀಳುತ್ತೆ. ಇದೇ ರೀತಿ ನೀವು ಬರಿತಾ ಹೋಗೋದಾದರೆ 36 ಬರಿಬೋದು. ಸೊ ನಾನಿಲ್ಲಿ ಉತ್ತರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಆಯ್ಕೆಗಳನ್ನು ಬರಿತೀನಿ. 2 ಮುಖಗಳಲ್ಲಿ ನಿಮಗೆ ಬೆಸ ಸಂಖ್ಯೆನೇ ಸಿಗಬೇಕಂದ್ರೆ ಅವುಗಳ ಆಯ್ಕೆಗಳು ನೋಡಿ ಯಾವ ರೀತಿ ಇರುತ್ತೆ ಅಂದರೆ 1 1 ನೋಡಿ, ಮೊದಲನೇ ದಾಳದಲ್ಲಿ 1 ಬಿದ್ದು ಎರಡನೇ ದಾಳದಲ್ಲೂ 1 ಬಿದ್ದರೆ ಅದು ಬೆಸ ಸಂಖ್ಯೆ ಬಿದ್ದಂಗೆ ಆಗುತ್ತೆ. ದೆನ್ 1 3 ಹೌದಲ್ವಾ, ದೆನ್ 1 5. ನೆಕ್ಸ್ಟ್ ಎರಡನೇ ಒಂದು ಇದಕ್ಕೆ ಹೋಗೋದಾದರೆ 3 1 3 5 3 3 ಹೌದಲ್ವಾ. ಸೊ ದೆನ್ ಮೂರನೇ ಆಯ್ಕೆಗೆ ಹೋಗೋದಾದರೆ 5 1 5 3 5 5. ಸೊ ಇಷ್ಟು ರೀತಿಯಲ್ಲಿ ನಮಗೆ ಬೆಸ ಸಂಖ್ಯೆಗಳು 2 ದಾಳಗಳನ್ನು ಎಸೆದಾಗ ಬರುವಂಥ ಆಯ್ಕೆಗಳಾಗಿರ್ತವೆ. ಹಾಗಾಗಿ ಕೌಂಟ್ ಮಾಡಿದ್ರೆ ನಿಮಗೆ 1 2 3 4 5 6 7 8 9 ಟೋಟಲ್ 9 ಬಂತು. ನಾನು ಒಟ್ಟಾರೆಯಾಗಿ 2 ದಾಳಗಳನ್ನು ಎಸೆದಾಗ ನಮಗೆ ಬರುವಂಥ ಆಯ್ಕೆಗಳೆಷ್ಟು 36. ಸೊ ಹಾಗಾಗಿ ಸಂಭವನೀಯತೆ ಏನಾಗುತ್ತೆ 9/36. ಬಟ್ ಇಲ್ಲಿ ತುಂಬ ಜನ ಏನು ಹೇಳ್ತೀರಾ ಆನ್ಸರ್ ಇಲ್ವಲ್ಲ ಅಂತ. ಸಿಂಪ್ಲೆಸ್ಟ್ ಫಾರ್ಮ್ ಮಾಡಿ 9 1s 9 4s. ಸೊ 1/4 ಇಸ್ ದ ರೈಟ್ ಆನ್ಸರ್. ಈ ಸಂಭವನೀಯತೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ತುಂಬ ಸರಳವಾದ ಕಾನ್ಸೆಪ್ಟ್ ಇದು, ನಿಮಗೂ ಗೊತ್ತಿರುತ್ತೆ. ಇಲ್ಲಾಂದರೆ 10ನೇ ತರಗತಿ ಅಥವಾ 9ನೇ ತರಗತಿಯ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಕೋಬೋದು. ಸೊ ಲಂಬಕೋನ ತ್ರಿಭುಜದ ಪರಿಕೇಂದ್ರವು ತುಂಬ ಇಂಪಾರ್ಟೆಂಟ್. ಪರಿಕೇಂದ್ರ ಅಂದರೆ ಸರ್ಕಮ್ ಸೆಂಟರ್ ಅಂತ ಕರಿತೀವಿ. ಯಾವಾಗಲೂ ಲಂಬಕೋನ ತ್ರಿಭುಜ ಈ ರೀತಿ ಇದ್ದರೆ ಅದರಲ್ಲಿ ಒಂದು ವಿಕರ್ಣ ಇರುತ್ತೆ. ಲಂಬಕೋನದ ವಿರುದ್ಧ ಬಾಹುವಿಗೆ ನಾವು ವಿಕರ್ಣ ಅಂತ ಕರಿತೀವಿ. ಸೈಡ್ ಆಪೋಸಿಟ್ ಟು ರೈಟ್ ಆ್ಯಂಗಲ್ ಈಸ್ ಕನ್ಸಿಡರ್ಡ್ ಆ್ಯಸ್ ಹೈಪೋಟಿನಸ್. ಈ ಹೈಪೋಟಿನಸ್ಸಲ್ಲಿ ಮಿಡಲ್ ಪಾಯಿಂಟ್ ಇರುತ್ತಲ್ಲ, ಆ ಪಾಯಿಂಟನ್ನು ನಾವೇನಂತ ಕರಿತೀವಿ ಸರ್ಕಮ್ ಸೆಂಟರ್, ಪರಿಕೇಂದ್ರ ಅಂತ ಕರಿತೀವಿ. ಹಾಗಾದರೆ ನಿಮಗೆ ಉತ್ತರ ಸಿಕ್ಕಿರ್ಬೋದು. ಏನಿದು ಪರಿಕೇಂದ್ರದ ವಿಶೇಷತೆ ಅಂದರೆ ನೀವೇನಾದರೂ ಆ ಒಂದು ಮಿಡ್ ಪಾಯಿಂಟ್, ಈಗ ಫಾರ್ ಎಕ್ಸಾಂಪಲ್ ನೋಡಿ ABC ಅನ್ನೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದ್ದರೆ AC ಅನ್ನೋದು ಏನಾಗಿರುತ್ತೆ ಹೈಪೋಟಿನಸ್ ವಿಕರ್ಣ ಆಗಿರುತ್ತೆ. ಈ ವಿಕರ್ಣದಲ್ಲಿ P ಅನ್ನೋದು ಮಿಡ್ ಪಾಯಿಂಟ್ ಆಫ್ AC ಆದಾಗ ಕಾಂಪಾಸನ್ನು ಯೂಸ್ ಮಾಡಿ Pನ ಸೆಂಟರ್ ಮಾಡಿಟ್ಟು AP ರೇಡಿಯಸ್ ಆಗಿ ನೀವು ಒಂದು ವೃತ್ತವನ್ನು ಎಳೆಯೋದಾದರೆ ಆ ವೃತ್ತ ಈ 3 ಬಿಂದುಗಳು ABCನ ಒಳಗೊಂಡಿರುತ್ತೆ. ದಟ್ ಈಸ್ ಕಾಲ್ ಇಟ್ ಆಸ್ ಸರ್ಕಂಫರೆನ್ಸ್ ಆನ್ ದಿ ಸರ್ಕಲ್. ಅದ್ರ ಮೇಲ್ಗಡೆ 3 ಬಿಂದುಗಳು ಸಂಸಿರ್ತವೆ. ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ ಪರಿಕೇಂದ್ರ ಅಂತ ಕರಿತೀವಿ. ಸೊ ನಿಮಗೆ ಉತ್ತರ ಗೊತ್ತಾಗಿರ್ಬೋದು. ತ್ರಿಭುಜದ ವಿಕರ್ಣದ ಮಧ್ಯ ಬಿಂದುವಿನಲ್ಲಿ ಉಂಟಾಗುತ್ತದೆ. ಆ ಸರ್ಕಮ್ ಸೆಂಟರ್ ಎಲ್ಲಿರುತ್ತೆ, ಆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಇರುತ್ತಲ್ಲ, ಆ ವಿಕರ್ಣದ ಮಧ್ಯ ಬಿಂದು ಆಗಿರುತ್ತೆ, ಮಿಡ್ ಪಾಯಿಂಟ್ ಆಗಿರುತ್ತೆ. ಒಂದಕ್ಕಿಂತ ಹೆಚ್ಚು ಕ್ರಮಗಳನ್ನೊಳಗೊಂಡ ರೇಖೆಯ ಹಾಗೂ ಭ್ರಮಣ ಸಮಮಿತಿಯನ್ನು ಹೊಂದಿರುವ ಚತುರ್ಭುಜ. ನೋಡಿ, ಚತುರ್ಭುಜ ಅಂದರೆ ಕ್ವಾಡ್ರಿಲ್ಯಾಟ್ರಲ್, 4 ಬಾಹುಗಳುಳ್ಳ ಒಂದು ರೇಖೆಗೆ ಚಿತ್ರಕ್ಕೆ ನಾವು ಚತುರ್ಭುಜ ಅಂತ ಕರಿತೀವಿ. ಸೊ ಅದರಲ್ಲಿ ಇಲ್ಲಿ ಕ್ರಮಗಳು ಅಂದರೆ ಸಿಮೆಟ್ರಿಕಲ್ ಆರ್ಡರ್ ಆ್ಯಂಡ್ ರೊಟೇಷ್ನಲ್ ಸಿಮೆಟ್ರಿ ಒಂದಕ್ಕಿಂತ ಜಾಸ್ತಿ ಇರೋವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸಮಾಂತರ ಚತುರ್ಭುಜ ಅಂದ್ರೂ ಕೂಡ ನೀವು ಚತುರ್ಭುಜನೇ ಆಯತ, ಟ್ರಾಪಿಜಿಯ, ವರ್ಗ ಅಂದರೆ ಸ್ಕ್ವೇರ್, ರೆಕ್ಟ್ಯಾಂಗಲ್, ಟ್ರೆಪಿಜಿಯಮ್ ಆ್ಯಂಡ್ ಪ್ಯಾರಲೋಗ್ರಾಮ್ ಆಪ್ಷನ್ಸ್ ಕೊಟ್ಟಿರೋದವರು. ಫಸ್ಟ್ನೇದು ಪ್ಯಾರಲೋಗ್ರಾಮು, ಸೆಕೆಂಡ್ನೇದು ರೆಕ್ಟ್ಯಾಂಗಲು, ಥರ್ಡ್ ಒನ್ ಟ್ರೆಪಿಜಿಯಮ್, ಫೋರ್ತ್ ಒನ್ ಸ್ಕ್ವೇರ್. ಸೊ ಇಲ್ಲಿ ಬಹುತೇಕ ನಿಮಗೆ ಗೊತ್ತಾಗಿರ್ಬೋದು. ಒಂದು ಸ್ಕ್ವೇರ್ನ ಅಂದರೆ ಸ್ಕ್ವೇರ್ ಅಂದರೆ ವರ್ಗ, ಈ ಒಂದು ವರ್ಗಕ್ಕೆ ನಮಗೆ 4 ಸಮಮಿತಿಗಳಿರ್ತವೆ ಅಥವಾ 2 ಸಮಮಿತಿಗಳಿರ್ತವೆ ಅಥವಾ 4 ಸಮಮಿತಿಗಳಿರುತ್ತೆ ಈ ರೀತಿ. ಸೊ ಈ ಸಮಮಿತಿಗಳು ಒಂದಕ್ಕಿಂತ ಜಾಸ್ತಿ ಸಮಮಿತಿಗಳು ಇದ್ದಾವೆ ಅಂದರೆ ಸಿಮೆಟ್ರಿಕಲ್ ಲೈನ್ಸ್ಗಳಿದ್ದಾವೆ, ಲೈನ್ ಆಫ್ ಸಿಮೆಟ್ರಿ ಅಂತಲೂ ಕೂಡ ಕರಿಬೋದು. ಸೊ ರೊಟೇಷ್ನಲ್ ಸಿಮೆಟ್ರಿ ಅಂದರೆ ಈ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಲಂಬಕೋನ ಇರುತ್ತೆ, ಈ ಒಂದು ವರ್ಗನ ಒಂದು ಸಲ ಈ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿದಾಗ ಆ ಒಂದು ಲಂಬಕೋನ ಮಾರ್ಕ್ ಮಾಡಿರೋದನ್ನ ನೀವು ಗಮನಿಸೋದಾದರೆ ಅದೇನು ಬರುತ್ತೆ, ಈ ಕಡೆ ಬರುತ್ತೆ. ಹೌದಾ? ನೀವು ಹೆಂಗೆ ರೊಟೇಟ್ ಮಾಡ್ತಾ ಹೋಗಿ ಆ ಸ್ಕ್ವೇರ್ ಅಂದರೆ ವರ್ಗವಾಗೇ ಕಾಣುತ್ತೆ ಹೊರತು ನಿಮಗೆ ಬೇರೆ ಯಾವುದೇ ಒಂದು ಆಕೃತಿ ಥರ ಕಾಣಲ್ಲ. ಸೊ ದಟ್ಸ್ ವೈ ಇಟ್ ಹ್ಯಾಸ್ ಮೋರ್ ದ್ಯಾನ್ 1 ರೊಟೇಷ್ನಲ್ ಸಿಮೆಟ್ರಿ. ನೀವು ಇದೇ ರೀತಿ 4 ಬಾರಿ ರೊಟೇಟ್ ಮಾಡಿದಾಗಲೂ ಕೂಡ 90 ಡಿಗ್ರಿಗೆ 4 ಬಾರಿ ರೊಟೇಟ್ ಮಾಡಿದಾಗಲೂ ಕೂಡ ಆ ಒಂದು ವರ್ಗವಾಗಿಯೇ ಇರುತ್ತೆ. ಹಾಗಾಗಿ ಇಲ್ಲಿ ಉತ್ತರ, ಬಟ್ ನೀವು ಆಯತವನ್ನು ನೋಡಿ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಹೌದಲ್ವಾ? ಸೊ ಹಾಗಾಗಿ
in a square we have more than one line of symmetry and more than one rotational symmetry. So the answer is square is the right answer. ಅಂದರೆ ವರ್ಗ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನಿಮಗೆ ತುಂಬ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ 6ನೇ ತರಗತಿ ಅಥವಾ 7ನೇ ತರಗತಿಯ ಸಿಮೆಟ್ರಿ ಅನ್ನೋದು ಲೆಸನನ್ನು ರೀಡ್ ಮಾಡಿದ್ರೆ ಸಾಕಾಗುತ್ತೆ. ಚತುರ್ಭುಜದ 4 ಕೋನಗಳು ತುಂಬ ಸರಳವಾದ ಪ್ರಶ್ನೆ, ಯಾಕಂದರೆ ಟೈಮ್ ಕೂಡ ಡಿಲೇ ಆಗ್ತಾ ಇದೆ, ಬೇಗ ಮುಗಿಸ್ಬೇಕು. 3:5:7:9 8ನೇ ತರಗತಿ ಟೆಕ್ಸ್ಟ್ ಬುಕ್ಕಲ್ಲಿ ಚತುರ್ಭುಜಗಳು ಪಾಠದಲ್ಲಿ ನೀವು ಇದನ್ನು ಗಮನಿಸ್ಬೋದು. ಸೊ ನಮಗೆ ಗೊತ್ತು ಇನ್ ಎ ಕ್ವಾಡ್ರಿಲ್ಯಾಟ್ರಲ್ ಇಂಟೀರಿಯರ್ ಆ್ಯಂಗಲ್ ಸಮ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ 3x + 5x + 7x + 9x ಈಸ್ ಈಕ್ವಲ್ ಟು 360. ಸೊ ಸಮ್ ಮಾಡಿದಾಗ ನಿಮಗಿಲ್ಲಿ ಅವುಗಳ ಮೊತ್ತ ನಿಮಗೆ ಎಷ್ಟು ಬರುತ್ತೆ ಅಂದರೆ 24 ಬರುತ್ತೆ. 24x ಈಸ್ ಈಕ್ವಲ್ ಟು 360. ಸೊ 24 360ನ ಡಿವೈಡ್ ಮಾಡುತ್ತೆ 15 ಡಿಗ್ರಿ. ಸೊ ಅಲ್ಲಿಗೆ ಎಕ್ಸ್ನ ಬೆಲೆ 15 ಡಿಗ್ರಿ. ನಮಗೆ ಅವ್ರು ಕೇಳಿರೋವಂಥದ್ದು ಕೋನ ಸಿ ಅಂದರೆ 3ನೇ ಕೋನ, 7x ಅಂದರೆ ಆ್ಯಂಗಲ್ ಸಿ ಅಂತ ಅರ್ಥ. ಅದಕ್ಕೆ ಶಾರ್ಟ್ಕಟಲ್ಲಿ ಮಾಡ್ತಿದ್ದೀನಿ. 7 × 15 105 ಈಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಉತ್ತರ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನಿಮಗೂ ಕೂಡ ಇದು ತುಂಬ ಸರಳವಾದ ಪ್ರಶ್ನೆ, ಹಾಗಾಗಿ ಗೊತ್ತಿರುತ್ತೆ ಆನ್ಸರು. ಇನ್ನೂ ಈಸಿಯಾಗಿ ಡೈರೆಕ್ಟಾಗಿ ಕೂಡ ನೀವು ಸಾಲ್ವ್ ಮಾಡ್ಬೋದು. ರೂ 2000ವು ಸಾಲಿಯಾನ 10% ಚಕ್ರಬಡ್ಡಿಯಲ್ಲಿ ರೂ 2420 ಮೊತ್ತವಾಗಬೇಕಾದರೆ ತಗಲುವ ಅವಧಿ. ಸೊ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ರಿಲೇಟೆಡ್ ಕ್ವಶನ್ ಬಂದಿದೆ. ಸೊ ಇಲ್ಲಿ ಸೂತ್ರ ನಾನು ಅಮೌಂಟ್ ಫಾರ್ಮುಲಾ ಬರ್ಕೊತೀನಿ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಆಫ್ 1 + ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡ್ ಬೈ 100 ಟು ದ ಪವರ್ ಎನ್ ಅಂದರೆ ಇಲ್ಲಿ ಟೈಮ್ ಪೀರಿಯಡ್. ಈ ಎನ್ನ ಬೆಲೆನ ನಾವು ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಹಾಗಾಗಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 2420 ಮೊತ್ತ ಮೀನ್ಸ್ ಅಮೌಂಟು ನೆನಪಿರಲಿ, ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್. ಸಾಲಿಯಾನ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಇಸ್ಕೊಂಡೆ ಅಸಲು ಬೆಲೆ 2000 ಇಂಟು 1 + ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 10% ಡಿವೈಡ್ ಬೈ 100 ಟು ದ ಪವರ್ ಎನ್. ಸೊ ಇಲ್ಲಿ ನಮಗೆ ಯಾಕಂದರೆ ಎನ್ನ ಬೆಲೆ ಗೊತ್ತಿಲ್ಲ, ಹಾಗಾಗಿ ಸೊ ಈಗ ನೋಡಿ ಸಿಂಪ್ಲಿಫೈ ಮಾಡೋಣ. ಈಗ ಈ 2000ಅನ್ನು ನಾವು ಏನಾದರೂ LHSಗೆ ಟ್ರಾನ್ಸ್ಪೋಸ್ ಮಾಡಿದ್ದೇ ಆದರೆ 2420 ಡಿವೈಡ್ ಬೈ 2000. ಸೊ ಇಲ್ಲಿ 10 ಕ್ಯಾನ್ಸಲ್ ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದೇ ಆದರೆ 100 × 100 100 + 10 110 ಡಿವೈಡ್ ಬೈ 100 ಟು ದ ಪವರ್ ಎನ್. 0 ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ 200 2 1 2 2 2 1. ಸೊ ಇದನ್ನು ನಾವು 11 ಡಿವೈಡ್ ಬೈ 10 ಸ್ಕ್ವೇರ್ ಈಸ್ ಈಕ್ವಲ್ ಟು 11 ಡಿವೈಡ್ ಬೈ 10 ಟು ದ ಪವರ್ ಎನ್. ನೋಡಿದ್ರೆ ಸ್ನೇಹಿತರೆ ಬೇಸಸ್ ಎರಡೂ ಕೂಡ ಸೇಮ್ ಇದೆ. ಸೊ ದ ವ್ಯಾಲ್ಯೂ ಆಫ್ ಎನ್ ಈಸ್ ಈಕ್ವಲ್ ಟು 2. ನಾನು ಆವಾಗಲೇ ಹೇಳಿದೆ ಎನ್ ಅಂದರೆ ಇಲ್ಲಿ ಟೈಮ್ ಪೀರಿಯಡ್ಡು. ಹಾಗಾದರೆ ಇಲ್ಲಿ 2 ವರ್ಷಗಳ ನಂತರ 2000 ಅಸಲು ಬೆಲೆಗೆ 10% ಇಂಟ್ರೆಸ್ಟ್ ಥರ ಆದರೆ ಅವರಿಗೆ ಮೊತ್ತ 2420 ಆಗುತ್ತೆ. ಅಂದರೆ 420 ಬಡ್ಡಿ ತಗಲುತ್ತೆ 2 ವರ್ಷಕ್ಕೆ ಅಂತ ಅರ್ಥ. ಸೊ ಇದು ಕಾಂಪೌಂಡ್ ಇಂಟ್ರೆಸ್ಟ್ ರಿಲೇಟೆಡ್ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಉತ್ತರ ಏನಾಗುತ್ತೆ? ಇಲ್ಲಿ 2 ವರ್ಷಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನಂತರ 35ನೇ ಪ್ರಶ್ನೆ ತುಂಬ ಸರಳವಾದ ಪ್ರಶ್ನೆ. ಒಂದು ಗ್ರಾಮದ ಜನಸಂಖ್ಯೆ 7500, ಅದರಲ್ಲಿ 10% ಅನಕ್ಷರಸ್ಥರಾದರೆ ಆ ಗ್ರಾಮದಲ್ಲಿರುವ ಅನಕ್ಷರಸ್ಥರ ಸಂಖ್ಯೆ ಎಷ್ಟು? ಅನಕ್ಷರಸ್ಥರು ಎಷ್ಟು % ಇರ್ತಾರಂತೆ? 10%. ಎಷ್ಟಕ್ಕೆ? 100%ಗೆ. ಟೋಟಲ್ ಜನಸಂಖ್ಯೆ ಎಷ್ಟು? 7500. 2 zeros ಗೆಟ್ ಕ್ಯಾನ್ಸಲ್ಡ್ ಔಟ್. 75 × 10 750. ಸೊ ಒಂದು ರೀತಿಯಲ್ಲಿ ಯೂನಿಟರಿ ಮೆಥಡ್ ಇದು. ಸೊ ಯೂನಿಟರಿ ಮೆಥಡ್ ಯಾರಿಗೆ ಗೊತ್ತಿರುತ್ತೆ? ಈಸಿ, ಇದು ತುಂಬ ಈಸಿ. ಸೊ ಅಲ್ಲಿ 750 ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ನಂತರ ಮುಂದಿನ ಪ್ರಶ್ನೆ ಅದು 36ನೇ ಪ್ರಶ್ನೆ. ಇನ್ನೊಂದು 4 ಪ್ರಶ್ನೆಗಳಿದ್ದಾವೆ. ವಜ್ರಾಕೃತಿಯ ಪಾರ್ಶ್ವಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಬರುವ ಚಿತ್ರವು. ತುಂಬ ಸರಳವಾದ ಪ್ರಶ್ನೆ. ವಜ್ರಾಕೃತಿ ಈಸ್ ನಥಿಂಗ್ ಬಟ್ ರಾಂಬಸ್. ನೋಡಿ ಸ್ನೇಹಿತರೆ, ಅದಕ್ಕೆ ನಾವು ರಾಂಬಸ್ ಅಂತಲೂ ಕೂಡ ಕರಿಬಹುದು. ಸೊ ಈ ರಾಂಬಸ್ಸಲ್ಲಿ ನೋಡಿ 4 ಮಧ್ಯಬಿಂದುಗಳನ್ನು ಮಾರ್ಕ್ ಮಾಡಿ ನೀವೇನಾದರೂ ಜಾಯಿನ್ ಮಾಡಿದ್ದೆ ಆದರೆ ನಿಮಗೆ ಯಾವ ಆಕೃತಿ ಬರುತ್ತೆ? ಆಯತ ಬರುತ್ತೆ. ಇದನ್ನು ಆಯತ ಅಥವಾ ರೆಕ್ಟ್ಯಾಂಗಲ್ ಅಂತ ಕರಿಬಹುದು. ಸೊ ಆನ್ಸರ್ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಆಯತ ಆರ್ ರೆಕ್ಟ್ಯಾಂಗಲ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಸ್ವಲ್ಪ ಕನ್ನಡ ಮೀಡಿಯಮಲ್ಲಿ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಸಿಕ್ಕಿಲ್ಲ ನಮಗೆ. 37ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿನ ತ್ರಿಭುಜ PQRನ 2 ಕೋನಗಳನ್ನು ಕೊಡಲಾಗಿದೆ. ಆಗ PRS ಕೋನದ ಅಳತೆಯು. ತುಂಬ ಸರಳವಾದ ಪ್ರಶ್ನೆ. ಇಲ್ಲಿ
we should know about exterior angle property. So exterior angle of a triangle is equal to the sum of two interior opposite angles. ಒಂದು ತ್ರಿಭುಜದ ಒಂದು ಹೊರಕೋನವು ತ್ರಿಭುಜದ ಒಳಕೋನದ ವಿರುದ್ಧ ಕೋನಗಳ ಮೊತ್ತಕ್ಕೆ ಸಮ ಆಗಿರುತ್ತೆ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ತ್ರಿಭುಜದ ಹೊರಕೋನ ಆರ್ ಇದೆ. ಈ ಒಂದು ಆರ್ನ ಬೆಲೆ ಸಿಗಬೇಕಂದ್ರೆ ಈ ಎರಡೂ ಕೋನಗಳ ಮೊತ್ತವನ್ನು ಕಂಡುಹಿಡಿಬೇಕು, ಯಾಕಂದರೆ ಇವೆರಡು ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಉತ್ತರ 55 + 40 ಡೈರೆಕ್ಟ್ ಕ್ವಶನ್ ಇದು. 95 ಡಿಗ್ರಿ ಎಲ್ಲಿರುತ್ತೋ ಅದೇ ಕರೆಕ್ಟ್ ಆನ್ಸರು. ಸೊ ಹಾಗಾಗಿ 95 ಆಪ್ಷನ್ ಎ ಎಲ್ಲಿದೆ, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. 95 ಡಿಗ್ರಿ ಈಸ್ ಕರೆಕ್ಟ್ ಒನ್. ಸೊ ನಂತರ ಸ್ನೇಹಿತರೆ, ತುಂಬ ಸರಳವಾದ ಪ್ರಶ್ನೆ ಮತ್ತೊಂದು 38ನೇ ಪ್ರಶ್ನೆ. ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ಇಲ್ಲಿ ಗಮನಿಸ್ಬೋದು ನೀವು, -2 ಇದೆ ಪವರಲ್ಲಿ. -2 ಅಂದರೆ ಇನ್ವರ್ಸ್ ಮಾಡ್ಬೋದು. ಹಾಗಾಗಿ -2/3 ಹೋಲ್ ಟು ದ ಪವರ್ -2 ಹೋಲ್ ಟು ದ ಪವರ್ 2 ಅಂತ ಇದೆ. ಇದನ್ನು ಮೈನಸ್ಸನ್ನು ರಿಮೂವ್ ಮಾಡೋದಾದರೆ ಇದನ್ನು ಯಾವ ರೀತಿ ಬರಿಬೋದು ಅಂದರೆ -3/2 ಟು ದ ಪವರ್ 2 ಹೋಲ್ ಟು ದ ಪವರ್ 2. ಹೌದಲ್ವಾ? ಯಾಕಂದರೆ ಇನ್ವರ್ಸ್ ಮೈನಸ್ ಅಂದರೆ 1/by ಅಂತ ಆಗುತ್ತೆ. 1/2/3 ಅಂದರೆ 3/2 ಆಗುತ್ತೆ. ಸೊ ಈಗ ಸ್ಕ್ವೇರ್ನ ಅಪ್ಲೈ ಮಾಡೋಣ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 3 3 = 9, 2 2 = 4 ಹೋಲ್ ಟು ದ ಪವರ್ 2. ಮತ್ತೆ ನೀವು ಸ್ಕ್ವೇರ್ನ ಅಪ್ಲೈ ಮಾಡೋದಾದರೆ 9 9 = 81, 4 4 = 61. ಸೊ 81/61 ಈಸ್ ರೈಟ್ ಆನ್ಸರ್. ಸೊ ತುಂಬ ಜನಕ್ಕೆ ಗೊಂದಲ ಇರುತ್ತೆ, ಗೊಂದಲ ಆಗೋದೇನು ಅವಶ್ಯಕತೆ ಇಲ್ಲ, ತುಂಬ ಸರಳವಾದ ಪ್ರಶ್ನೆ. ಮೈನಸ್ ಎಲ್ಲೋಯ್ತು ಅಂತ ತುಂಬ ಜನಕ್ಕೆ. ನೋಡಿ, ನೀವು ಸ್ಕ್ವೇರ್ ಮಾಡ್ತಾ ಇದ್ದೀರಾ ಅಂದರೆ ನೆಗೆಟಿವ್ ಸೈನ್ಗೂ ಕೂಡ ಸ್ಕ್ವೇರ್ ಅಪ್ಲೈ ಆಗುತ್ತೆ, ಅಲ್ಲಿರೋಂಥ ಎಲ್ಲ ಟರ್ಮ್ಸ್ಗೂ ಕೂಡ ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಅಂತ ಅರ್ಥ. ಮೈನಸ್ ಇಂಟು ಮೈನಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಪ್ಲಸ್. ಸೊ ಹಾಗಾಗಿ ಇದು ಪಾಸಿಟಿವ್ ಸಂಖ್ಯೆಯಾಗಿ ಪರಿವರ್ತನೆ ಆಗುತ್ತೆ. ಸೊ ಉತ್ತರ ಬಿ ಸರಿಯಾದ ಉತ್ತರ. 81/16 ಕರೆಕ್ಟ್ ಆದ ಆನ್ಸರ್ ಆಗುತ್ತೆ ಇಲ್ಲಿ. ಸೊ ಬನ್ನಿ ಸ್ನೇಹಿತರೆ, 39ನೇ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ 39ನೇ ಪ್ರಶ್ನೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರಿಂದ ಬಂದಿದೆ. ಸೊ ಇಲ್ಲಿ ತ್ರಿಜ್ಯ ರೇಡಿಯಸ್ 7 ಸೆಂಟಿಮೀಟರ್ ಇರುವ ಗೋಳದ ಘನಫಲ ಅಂದರೆ ವಾಲ್ಯೂಮ್ ಆಫ್ ಸ್ಪಿಯರ್. ಸೊ ನೋಡಿ ಸ್ನೇಹಿತರೆ, ವಾಲ್ಯೂಮ್ ಆಫ್ ಸ್ಪಿಯರ್ ಅಂದರೆ ಫಾರ್ಮುಲಾ ನಮಗೆ ಗೊತ್ತಿರಬೇಕಾಗುತ್ತೆ. 4/3 πr³ 4/3 ಇಂಟು ಪೈ ಅಂದರೆ 22/7 ಇಂಟು r³ ಅಂದರೆ 7 × 7 × 7 7 7 ಕ್ಯಾನ್ಸಲ್ ಮಾಡಿದ್ರೆ ಸೊ ಇಲ್ಲಿ 4 × 22 88 ಇಂಟು 7 7 = 49/3. ಸ್ನೇಹಿತರೆ, 88 ಮತ್ತು 49 ಗುಣಿಸಿದಾಗ ನಿಮಗೆ 4312/3 ಬರುತ್ತೆ. ಇದನ್ನು ನೀವು ಇದೊಂದು ವಿಷಮ ಭಿನ್ನರಾಶಿ ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನು. ಯು ಶುಡ್ ಕನ್ವರ್ಟ್ ಇಂಪ್ರಾಪರ್ ಇಂಟು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಬದಲಾಯಿಸಿದಾಗ, ಯಾಕೆಂದರೆ ನೀವು ಡಿವೈಡ್ ಮಾಡಿದಾಗ ಇಲ್ಲೆಲ್ಲೂ ಆನ್ಸರ್ ಇಲ್ಲ, ಅದು ಡೆಸಿಮಲ್ ನಂಬರ್ ಬರುತ್ತೆ, ಇಲ್ಲೆಲ್ಲೋ ಡೆಸಿಮಲಲ್ಲಿ ಕೊಟ್ಟಿಲ್ಲ. ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇದು ಡೆಸಿಮಲಲ್ಲಿ ದಶಮಾಂಶದಲ್ಲಿ ಬರೆಯುವಂಥ ಪ್ರಶ್ನೆ ಅಲ್ಲ. ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದಾಗ 1437 ಆಫ್ 1/3 cm³ ಬರುತ್ತೆ. ಸೊ ಉತ್ತರ ಸಿ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಬನ್ನಿ 40ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 384 cm² ಘನದ ಅಂಚಿನ ಉದ್ದವು. ಸೊ ಮೇಲ್ಮೈ ವಿಸ್ತೀರ್ಣ ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಕ್ವೇರ್ ಈಸ್ 6l². ಫಾರ್ಮುಲಾ ನೋಡಿ, ಅದರ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 384. 6ನ್ನು ಈ ಕಡೆ ಹಾಕಿದ್ರೆ l². 384ನ್ನು 6ಇಂದ ಡಿವೈಡ್ ಮಾಡಿದಾಗ ನಿಮಗೆ 64 ಬರುತ್ತೆ. 64 = l². ದೆನ್ l = 8. ಸಾರಿ ಸ್ನೇಹಿತರೆ, ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರಲ್ವಾ, 6 6 = 36, ದೆನ್ 6 4 = 24 ಕರೆಕ್ಟ್ ಇದೆ. ಸೊ l² = 8² ಆಗುತ್ತೆ. 8 8 = 64. ಸೊ ಹಾಗಾಗಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದಾಗ l = 8 cm ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಉತ್ತರ ಆಪ್ಷನ್ ಡಿ 8 cm ಈಸ್ ದ ರೈಟ್ ಆನ್ಸರ್. ಯಾಕೆಂದರೆ ಅಲ್ಲಿ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಘನದಲ್ಲಿ 6 ಬಾಹುಗಳು ಫೇಸ್ಗಳಿರ್ತವೆ, ಮುಖಗಳಿರ್ತವೆ. ಆ 6 ಬಾಹುಗೆ ಒಂದು ಫಾರ್ಮುಲಾ ಅಂದರೆ 6l². 6l² ಅಂದರೆ ನಿಮಗೆ ಒಂದು ಅಂಚಿನ ಉದ್ದ 8 cm ಬರುತ್ತೆ. ಬನ್ನಿ ಕಟ್ಟ ಕಡೆಯ ಪ್ರಶ್ನೆಗೆ ಹೋಗೋಣ. 41ನೇ ಪ್ರಶ್ನೆ. x + y = 7, xy = 0 ಆದರೆ x³ + y³ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಸಮೀಕರಣನ ಯೂಸ್ ಮಾಡಬೇಕಾಗುತ್ತೆ ಈ ಪ್ರಶ್ನೆಯಲ್ಲಿ. ಆ ಸಮೀಕರಣ ಯಾವುದು ಅಂದರೆ x + y² = x³ + y³ +
3xy ಇಂಟು ಎಕ್ಸ್ ಪ್ಲಸ್ ವೈ. ಸಮೀಕರಣದ ಮೇಲೆ ಒಂದು 2 ಅಥವಾ 3 ಅಂಕಗಳ ಪ್ರಶ್ನೆಗಳು ಬಂದಿದ್ದಾವೆ ಇಲ್ಲಿ. ಎಕ್ಸ್ ಪ್ಲಸ್ ವೈ ಅಂದರೆ 7 ಕ್ಯೂಬ್, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋಂಥ ಬೆಲೆ 3 ಇಂಟು 0 ಇಂಟು 7. ನೋಡಿ ಸ್ನೇಹಿತರೆ, ಇದಿಷ್ಟು 0 ಆಗೋಯಿತು. ಸೊ ಹಾಗಾಗಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ನ ಬೆಲೆ 7 ಇಂಟು 7 ಇಂಟು 7. 7 7 49. 49 ಇಂಟು 7 ಇಸ್ ಈಕ್ವಲ್ ಟು 343. ಸೊ ಹಾಗಾಗಿ 343 ಅನ್ನೋದು ಕೊನೆಯ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, ಇಷ್ಟು ನಿಮ್ಮ ಮೊದಲನೆಯ ಭಾಗ ಅಂದರೆ GPSTR 26/11/2017 ದಿನದಂದು ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿನ ವಿಶ್ಲೇಷಣೆ ಆಗಿರುತ್ತೆ. ಈ ಒಂದು ವಿಶ್ಲೇಷಣೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿಯಾಗಿ ನೀವು ನಮ್ಮ ಮುಂದಿನ ವೀಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ. ದಯವಿಟ್ಟು ಈ ವಿಡಿಯೋಗಳನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೇ ಆಗಿ ವಾಚ್ ಮಾಡಿ. ಇದರಿಂದ ನಮಗೆ ಅನುಕೂಲ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಉಪಯೋಗ ಆಗಲಿ ಅಂತಲೇ ಹೇಳ್ತಾ ಇರೋದು. ಯಾಕಂದರೆ ಸ್ವಲ್ಪ ನೋಡೋದ್ರಿಂದ ನಿಮಗೆ ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ, ಬಟ್ ಆದರೆ ಯಾವುದೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ನೀವು ಈ ಒಂದು ವಿಡಿಯೋನ ವಿತ್ ಕ್ವಶನ್ ಪೇಪರು ಅಥವಾ ಎಲ್ಲಾದರೂ ಒಂದು ನೋಟ್ ಮಾಡ್ಕೊಳ್ತಾ ಫಾಲೋ ಮಾಡಿದ್ರೆ ನಿಮಗೆ ಮುಂದೆ ಬರುವಂಥ GPSTR ನೋಟಿಫಿಕೇಷನಲ್ಲಿ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಸಂಪೂರ್ಣಗೊಳಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಮೀಟ್ ಆಗೋಣ. 2 ಅಂಕದ ಪ್ರಶ್ನೆಗಳು ಭಾಗ 2ರಲ್ಲಿ. ಧನ್ಯವಾದಗಳು ನಮ್ಮ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.